ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಯತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯರಿಗೆ ನಮಸ್ಕಾರಗಳು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ, ಭಾಳ ಸಲ ತಗೊಂಡಾಗಿದೆ, ಹೀಗಾಗಿ ಎಲ್ರಿಗೂ ಒಂದು ನಮಸ್ಕಾರ ಹೇಳಿಬಿಡ್ತೀನಿ. ತುಂಬ ಗಂಭೀರವಾದ ಒಂದು ವಿಚಾರದ ಚರ್ಚೆಯಲ್ಲಿ ನಾವು ಸೇರಿಕೊಂಡಿದ್ದೀವಿ. ಬಟ್ ನನಗನ್ಸೋದು ಭಾಳ ಜನ ಹೆಮ್ಮೆ ಪಡ್ತಿದ್ದೀರಿ. ಹೆಮ್ಮೆ ಪಡುವಂಥ ಸಂಗತಿ ಏನಿಲ್ಲ, ತುಂಬ ಲೇಟ್ ಆಗಿದ್ದೀವಿ ಅಂತ ನಾಚಿಕೆ ಪಟ್ಕೋಬೇಕು ಅಂತ ಅನಿಸುತ್ತೆ. ಬೇಜಾರು ಮಾಡ್ಕೋಬೇಡಿ, ಫ್ಯಾಕ್ಟನ್ನು ಹೇಳ್ತಿದ್ದೀನಿ. ವಿ ಆರ್ ಟೂ ಲೇಟ್. ಎಷ್ಟು ಲೇಟ್ ಆಗಿದ್ದೀವಿ ಅಂತಂದರೆ ಈಗ ನಾವು ಬರದೇ ಹೋದರೂ ಇದು ತಂತಾನೇ ಎಂಡ್ ಆಗುವಂಥ ಕೇಸಾಗಿ ಬಂದು ನಿಂತುಬಿಟ್ಟಿದೆ. ಈಗ ನಾವು ಬಂದು ನಿಂತಿದ್ದೀವಿ. ಕೆಲವೊಂದು ಸಲ ಹೆಂಗಿರುತ್ತೆ ಅಂತ, ಸಾರಿ ವಿವೇಕ್ ರೆಡ್ಡಿ ಅವರೇ, ಐ ಥಿಂಕ್ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್ ಅನ್ಕೊಳ್ತೀನಿ, ನನ್ನ ಹೃದಯ ಅರ್ಥ ಮಾಡ್ಕೊಳ್ತೀರಾ ಅನ್ಕೋತೀನಿ. ನಮ್ಮಲ್ಲಿ ಕೆಲವರು ಹೆಂಗಿರ್ತಾರೆ ಅಂತಂದರೆ, 1000 ಜನರನ್ನು ಅವರು ಸೇರಿಸ್ತಾರೆ, ಕಷ್ಟಪಟ್ಟು ಸೇರಿಸಿ ಮಾಡಿಸ್ತಾರೆ. ಇನ್ನೂ ಕೆಲವರು ಹೆಂಗಿರ್ತೀವಿ ನಾವುಗಳು ಹೆಂಗಿರ್ತೀವಿ ಅಂತಂದರೆ, 1000 ಜನ ಸೇರಿದ ನಂತರ ಮುಂದೆ ಹೋಗಿ ನಿಂತ್ಕೋತೀವಿ. ನಾನೇ ಹೌದಾ? ಐನೋ ನೀವು ಯಾರೂ ಹಂಗಲ್ಲ, ಬಟ್ ನಮ್ಮಲ್ಲಿ ಬಹುತೇಕ ನಾವು ಹಂಗಾಗ್ಬಿಟ್ಟಿದ್ದೀವಿ. ಮತ್ತು ಧರ್ಮದ ಬಗ್ಗೆ ಮಾತನಾಡುವಾಗ ಧರ್ಮವೀರರು ನಾವು. ಏನು ಕೇಸರಿ ಶಾಲ್ ಹಾಕ್ಕೊಂಡು ಏನು ನಿಂತುಬಿಟ್ರೆ ಅದ್ಭುತವಾದ ವೀರರು. ಸಂಕಟ ಬಂದಾಗ ಇರದೆ ಸಂಕಟ ಕಳೆದು ಹೋಗುವಾಗ ನಾವು ಬಂದು ನಿಂತ್ಕೊಳ್ಳೋದ್ರಲ್ಲಿ ಯಾವ ಪುರುಷಾರ್ಥ ಇದೆ? ಆದರೆ ಒಂದೇ ಒಂದು ಸಮಾಧಾನ ಏನು ಅಂತಂದರೆ, ಸಂಕಟ ಕಳೆದು ಹೋಗುವಾಗಾದರೂ ಬಂದ್ವಲ್ಲ ಅಂತ ಸಮಾಧಾನ ಇದೆ. ಈಗಲೂ ಕೂತಿರ್ಲಿಲ್ವಲ್ಲ ಅಂತ ವಿತ್ ಡೀಪ್ಲಿ ಹರ್ಟ್ ಫೀಲಿಂಗ್ ನಂದಿದ್ದು. ನಾನು ನಿಮ್ಮ ಹತ್ರ ಮಾತಾಡುವಾಗಲ್ಲ, ಸಮಾಜದ ಜನರ ಮುಂದೆ ಹೋದಾಗಲೂ ಇದನ್ನೇ ಹೇಳ್ತೀನಿ. ಏನರಪ್ಪ ಈಗ ಬಂದುಬಿಟ್ಟು ನಾನು ಹೋರಾಟಕ್ಕೆ ಬಂದಿದ್ದೀನಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಯಾವಾಗ ಬಂದ್ರಿ ಗೊತ್ತಾ? ಮೊದಲನೇ ಹೊಂಡ ನೋಡಿದ್ರಿ, ಏನೂ ಸಿಗಲಿಲ್ಲ. 2ನೇ ಹೊಂಡದಲ್ಲಿ ಏನೂ ಸಿಗಲಿಲ್ಲ. 3ನೇ ಹೊಂಡದಲ್ಲಿ ಮೂಳೆ ಸಿಕ್ತು, ನಂಗೆ ಗೊತ್ತಿತ್ತು ಸಿಗುತ್ತೆ ಅಂತ. 4ನೇ ಹೊಂಡದಲ್ಲಿ ಏನೂ ಸಿಗಲಿಲ್ಲ. 3ನೇ ಹೊಂಡದಲ್ಲಿ ಮೂಳೆ ಸಿಕ್ಕಿದ್ದು ಅದು ಪುರುಷಂದು ಅಂತ ಆಯಿತು, ಸ್ವಲ್ಪ ಡೌಟ್ ಕ್ಲಿಯರ್ ಆಯಿತು. 5ನೇ ಹೊಂಡದಲ್ಲಿ ಮತ್ತೊಂದೇನೋ ಬಾಡಿ ಸಿಕ್ತು, ಈಗಲಾದರೂ ಗ್ಯಾರಂಟಿನಾ ಆಯ್ತಾ ಅಂತ ಅಂದ್ಕೊಂಡು ಸುಮ್ಮನಿದ್ವಿ ನಾವು. 6, 7, 8 ಏನೂ ಸಿಗದೆ ಹೋದಾಗ ಸ್ವಲ್ಪ ಚಿಗಿದ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಎಲ್ಲರೂ ಮಾತಾಡ್ತಾ ಹೆಂಗಾಯಿತು ಅಂತಂದರೆ, 11, 12ಕ್ಕೆ ಬರೋ ವೇಳೆಗೆ ಏನು ನಮ್ಮ ಒಳಗಿನ ಪೌರುಷ ಹೆಂಗೆ ಜಾಗೃತವಾಯಿತು ಅಂದರೆ, ನಾನೇ ಧರ್ಮವೀರ, ನನ್ನ ಬಿಟ್ಟರೆ ಮತ್ತಾರೂ ಇಲ್ಲ. ಇಸ್ ಇಟ್ ನಾಟ್? ನನಗೆ ಧರ್ಮದ ಬಗ್ಗೆ ಯಾರಾದರೂ ಮಾತನಾಡಿದರೆ ನಾನು ನಗ್ತಾ ಕೂತಿರ್ತೀನಿ. ಇತ್ತೀಚೆಗಂತೂ ನನಗೆ ರೂಢಿ ಆಗಿಬಿಟ್ಟಿದೆ ಅದು. ಯಾರಾದರೂ ಸಿಕ್ಕಾಪಟ್ಟೆ ಧರ್ಮದ ಬಗ್ಗೆ ವೇದಿಕೆ ಮೇಲೆ ಮಾತನಾಡ್ತಾ ಕೂತ್ರೆ ನಾನು ಒಬ್ಬನೇ ಕೂತು ನಗ್ತಿರ್ತೀನಿ. ಅಬ್ಬಾ ಏನು ಮಾತಾಡ್ತಾನಪ್ಪ, ಪ್ರತ್ಯಕ್ಷ ವಾರ್ ನಡೆಯುವಾಗ ಇರಲೇ ಇಲ್ವಲ್ಲಪ್ಪ ಅಂತ ಸತ್ಯ ಅಂದ್ಕೊಳ್ತೀನಿ. ಆ್ಯಂಡ್ ಯು ನೋ ದ ನೆಕ್ಸ್ಟ್ ಪಾರ್ಟ್, ನಾನು ಆ ಥರ ಧರ್ಮವೀರ ಭಾಷಣ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ. ಯಾಕಂದರೆ ನಂಗೆ ಗೊತ್ತಿದೆ, ನಿಜವಾದ ಯುದ್ಧ ನಡೆಯುವಾಗ ಯಾರೂ ಇರೋದಿಲ್ಲ. ನಾನು ಯಾಕೆ ಬಯಸ್ಕೊಳ್ಳಿ, ನಾನು ಯಾಕೆ ಹೋಗಲಿ, ಎಲ್ಲ ಮುಗಿಲಿ ಆಮೇಲೆ ಬರ್ತೀನಿ ಅಂತ. ನಮ್ಮಲ್ಲೊಂದು ಮಾತಿದೆ, ದೇವತೆಗಳು ಆಕಾಶದ ಮೇಲೆ ನಿಂತುಕೊಂಡು ಜೈ ಜೈ ಅಂತಿದ್ರಂತೆ ರಾಮರಾವಣರ ಯುದ್ಧದ ಟೈಮಲ್ಲಿ. ಯಾರಿಗೆ ಅಂತಿರಲಿಲ್ಲ. ರಾವಣ ಗೆದ್ದು ಬಿಟ್ರೆ ರಾವಣನಿಗೆ ಜೈ ಅಂತ ಅನ್ಬಿಡೋಣ, ನಾವ್ಯಾಕೆ ಅವನ ಕೆಂಗಣ್ಣಿಗೆ ಗುರಿಯಾಗಬೇಕು? ರಾಮ ಗೆದ್ರೆ ರಾಮನಿಗೆ ಜೈ ಅನ್ನೋಣ ಅಂತ ಹಿಂಗೆ ಕೂತವ್ರಿದ್ವಿ ನಾವು. ಸುಮ್ಮನೆ ನಮ್ಮನ್ನು ನಾವು ಕೇಳ್ಕೊಳ್ಳೋಣ. ನಾನು ಮುಂದಿನ ಪ್ರವೇಶಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಸರೆಂಡರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದಕ್ಕೆ ಅರ್ಥ ಇಲ್ಲ ಮಿತ್ರರೇ. ಈ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಎಷ್ಟು ಜನ ಈ ವಿಡಿಯೋಗಳು ಬಂದಾಗ ನಮ್ಮ ಗ್ರೂಪಲ್ಲಿ ಹಾಕಲಿಲ್ಲ, ನೋಡ್ರಪ್ಪ ಏನೆಲ್ಲ ಅನಾಚಾರ ನಡೆದಿದೆ ಅಂತ? ಎಷ್ಟು ಜನ ಮಾಡಲಿಲ್ಲ ಈ ಕೆಲಸವನ್ನು? ನಮ್ಮಲ್ಲಿ ಎಷ್ಟು ಜನ, ಬೀಯಿಂಗ್ ಅ ಲಾಯರ್, ಎಷ್ಟು ಜನಕ್ಕೆ ಅವ್ರು ಹೇಳ್ತಿರೋದು ಸುಳ್ಳು ಅಂತ ನಿಮ್ಮದ್ದೇ ಆಗಿರುವಂಥ ದೃಷ್ಟಿಕೋನದಲ್ಲಿ ಗೊತ್ತಾಗ್ತಾ ಇರುವಾಗಲೂ ಸಮೂಹ ಇದನ್ನು ಒಪ್ಪಿಕೊಂಡಿದೆ ಅನ್ನುವ ಕಾರಣಕ್ಕೋಸ್ಕರ ಬ್ಲೈಂಡ್ ಆಗಿ ಒಪ್ಪಿಕೊಂಡವ್ರು ಎಷ್ಟು ಜನ ಇಲ್ಲ? ನಮ್ಮಲ್ಲಿ ಎಷ್ಟು ಜನ ನಮ್ಮ ಮನೆಯ ಮಕ್ಕಳು ಇದನ್ನು ನೋಡ್ತಾ ಇರುವಾಗ ತಲೆ ಮೇಲೆ ಹೊಂದ್ಕೊಟ್ಟು, ಲೈ ಸುಳ್ಳು ಕಣೋ, ನಮ್ಮ ಧರ್ಮದ ಆಳ ಬೇರೆ ಇದೆ, ಬಾಯಿ ಮುಚ್ಕೊಂಡಿರು ಅಂತ ಹೇಳುವ ಪ್ರಯತ್ನ ಮಾಡದೆ ಒಪ್ಪಿಕೊಂಡು ಸುಮ್ಮನಾಗಲಿಲ್ಲ? ಯೋಚನೆ ಮಾಡಿ. ನನಗೆ ಭಾಳ ಬಾರಿ ಅನ್ಸೋದು ಏನು ಅಂತಂದರೆ, ಅಣ್ಣಪ್ಪನ ಎದುರಿಗೆ ಆರೋಪ ಮಾಡಿದವರಷ್ಟೇ ತಪ್ಪಿತಸ್ಥರಲ್ಲ, ನಾನು ನೀವು ಕೂಡ ತಪ್ಪಿತಸ್ಥರು. ಯಾಕೆ ಅಂದರೆ ವಿಡಿಯೋ ನೋಡಿ ಗೊತ್ತಿಲ್ಲದೆ ಲೈಕ್ ಮಾಡಿದ್ದೀವಿ, ಗೊತ್ತಿಲ್ಲದೆ ಫಾರ್ವರ್ಡ್ ಮಾಡಿದ್ದೀವಿ, ಗೊತ್ತಿಲ್ಲದೆ ಈ ವಿಡಿಯೋದಲ್ಲಿ ಸತ್ಯ ಇರಬಹುದೇನೋ ಅಂತ ಅನಿಸಿದೆ. ಈಗ ಇಲ್ಲ ಅಂತ ಗೊತ್ತಾದ್ಮೇಲೆ ಜೊತೆಯಾಗಿ ಬಂದಿದ್ದೀವಿ ಅಂತ ನಾವು ಕೂಡ ತಪ್ಪಿತಸ್ಥರೇ ಇದ್ದೀವಿ. ಅದಕ್ಕೆ ಮಾಡ್ಬೋದಾಗಿರೋ ಮೊದಲನೇ ಕೆಲಸ, ಕಾರ್ಯಕ್ರಮ ಮುಗಿಸೋದ ತಕ್ಷಣ
ಅಪ್ಪಿತಪ್ಪಿ ವಿಡಿಯೋ ಪೂರ್ತಿ ನೋಡಿದವರು, ಸಣ್ಣದಾಗಿ ಒಂದು ಸಂಶಯದ ಭಾವ ಎದ್ದವರು, ಒಂದು ತಪ್ಪು ಕಾಣಿಕೆಯನ್ನು ಅಣ್ಣಪ್ಪನಿಗೆ ಎತ್ತಿಡಿ, ತಪ್ಪು ಮಾಡಿಬಿಟ್ಟೆ ಕಣಪ್ಪ, ನಮ್ಮಪ್ಪ ಮಾಡದೆ ಕೆಲಸವನ್ನು, ನನ್ನ ತಾತ ಮಾಡದೇ ಇರೋ ಕೆಲಸವನ್ನು ನಾನು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸು ಅಂತ ಕೇಳಬೇಕಾಗಿರುವಂಥ ಪ್ರಸಂಗ ಇದೆ ಅಂತ ಅಲ್ಲಿಂದಲೇ ಶುರು ಮಾಡ್ತೀನಿ. ಯಾಕೆಂತಂದರೆ ಇಲ್ಲದೆ ಹೋದರೆ ಇದಕ್ಕೆ ಅರ್ಥ ಇಲ್ಲ. ನಾವೇ ಕೂತ್ಕೊಂಡು ಇವರಿಗೆಲ್ಲ ಸ್ಪ್ರೆಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಭೂಮಿಕೆಯನ್ನು ನಿರ್ಮಾಣ ಮಾಡಿ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತ ಯೋಚನೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಿಂದುತ್ವದ ವಿರುದ್ಧ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರದೊಂದು ಮಾತಿದೆ. ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ಭಾರತದ ಕುರಿತಂತೆ ಏನಾದರೂ ಜಗತ್ತಿನ ಬೇರೆ ರಾಷ್ಟ್ರಗಳ ಕುರಿತಂತೆ ಏನಾದರೂ ಒಳ್ಳೆಯದು ಬಂದರೆ, ಒಳ್ಳೆಯದನ್ನು ಯಾರಾದರೂ ಹೇಳಿದರೆ ಮೊದಲು ಪರೀಕ್ಷೆ ಮಾಡು, ಆಮೇಲೆ ಒಪ್ಪಿಕೋ. ಭಾರತದ ಬಗ್ಗೆ ಯಾರಾದರೂ ಒಳ್ಳೆಯದನ್ನು ಹೇಳಿದರೆ ಮೊದಲು ಒಪ್ಕೋ, ಆಮೇಲೆ ಬೇಕಿದ್ರೆ ಪರೀಕ್ಷೆ ಮಾಡು ಅಂತ ವಿವೇಕಾನಂದರ ಮಾತು. ಏನು ಚಂದ. ನಾನು ಸ್ವಲ್ಪ ವಿಸ್ತಾರ ಮಾಡೋದಾದರೆ, ಹಿಂದುತ್ವದ ಬಗ್ಗೆ ಒಳಿತನ್ನು ಯಾರಾದರೂ ಹೇಳಿದರೆ ಪರೀಕ್ಷೆನೇ ಮಾಡಬೇಡಿ, ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ. ಯಾಕೆಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಜನಾಂಗಕ್ಕೆ ಸೇರಿದವರು ನಾವು, ಯಾವನಿಗೂ ಅನುಮಾನ ಬೇಕಾಗಿಲ್ಲ ಇದಕ್ಕೆ. ಹಿಂದುತ್ವವಾದಿಗಳು ತಪ್ಪು ಮಾಡ್ತಾರೆ ಅಂತ ಹೇಳುವಾಗ ನಾನು 100 ಬಾರಿ ಯೋಚನೆ ಮಾಡ್ತೀನಿ, ಹೌದಾ ಮಾಡ್ತಾರಾ, ಇವ್ರು ಇಂಥ ಜನರ ಇರಬಹುದಾ ಅಂತ ತೆಗೆದು ನೋಡ್ತೀನಿ. ಯಾಕೆ ಅಂತಂದ್ರೆ ಇತಿಹಾಸ ಇದೆ ರೀ. ನಾವು ತಪ್ಪು ಮಾಡಲಿಲ್ಲ, ನಾವು ಯಾವತ್ತೂ ಯಾರ ಮೇಲೆ ಏರಿ ಹೋಗಲಿಲ್ಲ. ನಮ್ಮ ಮೇಲೆ ಯುದ್ಧಕ್ಕೆ ಬಂದವರಿಗೂ ಕೂಡ ರಕ್ಷಣೆ ಕೊಟ್ಟ ಜನ. ಯಾವ ಶಿವಾಜಿ ಮಹಾರಾಜರನ್ನ ಹಿಂದುತ್ವದ ರಕ್ಷಕರು ಅಂತ ನಾವು ಕರಿತೀವೋ, ಆ ಶಿವಾಜಿ ಮಹಾರಾಜರು ಎದುರಿಗಿದ್ದ ಮುಸಲ್ಮಾನ ರಾಜನ ಒಂದು ಹೆಣ್ಣು ಮಗಳನ್ನು ಅಪಹರಿಸಿಕೊಂಡು ಬಂದವನಿಗೆ ಬೈದು ಅವಳನ್ನ ಸ್ವಂತ ತಂಗಿಯಂತೆ ನೋಡ್ಕೊಂಡಂತವರು ನಮ್ಮ ಶಿವಾಜಿ ಮಹಾರಾಜರು, ಹಿಂದುತ್ವದ ವೀರ. ನಮಗೊಂದು ಹೆಣ್ಣು ಮಗಳ ಕುರಿತಂತೆ ನೋಡ್ಲಿಕ್ಕೂ ಸಾಧ್ಯವಾಗದೇ ಇರುವಂತ ಜನಾಂಗ. ಅಂಥದ್ರಲ್ಲಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಏನೆಲ್ಲ ಹೇಳ್ಬಿಟ್ರಿ. ಐ ಆಮ್ ಡೀಪ್ಲಿ ಹರ್ಟ್. ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನೇನು ಅನ್ಕೊಂಡೆ ಅಂತಂದರೆ, ಸಮಾಜವೇ ಇಷ್ಟು 55 ವರ್ಷ ದಿನ ಬೆಳಗಾದರೆ ರಾತ್ರಿ ಮಲ್ಕೊಳ್ಳುವವರೆಗೂ ಸಮಾಜದ ಕುರಿತಂತೆ ಚಿಂತನೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಇನ್ನೇನು ಸಾಯ್ಲಿಕ್ಕೆ ಒಂದು 8-10 ವರ್ಷ ಇರ್ಬೋದು, ಸುದೀರ್ಘವಾಗಿ ಬದುಕಲಿ. ನಾನು ಸುಮ್ಮನೆ ಕೇಳ್ಕೊಳ್ಳೋದು ನಿಮಗೆ, 8-10 ವರ್ಷ ಇದ್ದಾಗ ನೀನು 1 ರೇಪ್ ಮಾಡಿದೆ ಅಂತ ಶುರು ಮಾಡಿ 10 ರೇಪ್ ಮಾಡಿದೆವರೆಗೆ ಬಂದು 100 ರೇಪ್ ಮಾಡಿದೆ ಅಂತ ಹೇಳಿ 1000 ರೇಪ್ ಮಾಡಿ ಅಂಥ ಹೆಣ್ಣು ಮಕ್ಕಳನ್ನು ಸಾಯಿಸಿ ಹೂತವನು ನೀನು ಅಂತ ಇದ್ದವರೆಲ್ಲ ಮಾತಾಡ್ತಾ ನಿಂತರೆ ಆ ಮನುಷ್ಯನ ಹೃದಯಕ್ಕೆ ಎಂಥ ಬೆಂಕಿ ಹತ್ತಿರಬೇಕು ಅಂತ ಯೋಚನೆ ಮಾಡಿದ್ದೀರಿ ಅಂದರೆ ಯಾವಾಗಲಾದರೂ? ಯಾರಿಗೋಸ್ಕರ ಮಾಡಬೇಕು? ಯಾವ ಸಮಾಜಕ್ಕೆ? ಅವರ ಆತ್ಮೀಯರೊಬ್ಬರು ಕಾಲ್ ಮಾಡಿದರು, ಸಾಮಾನ್ಯವಾದವರಲ್ಲ. ಅವರ ಯಜಮಾನರು ಅಲ್ಲಿ ತುಂಬ ಸುದೀರ್ಘ ಕಾಲ ಪ್ರಿನ್ಸಿಪಲ್ ಆಗಿದ್ದವರು. ಅವ್ರ ಮನೆಗೆ ವೀರೇಂದ್ರ ಹೆಗಡೆ ಅವರ ಪತ್ನಿ ಹೇಮಕ್ಕ ಬರೋರು. ಗೊತ್ತಿಲ್ಲ, ನಾನು ಅವ್ರಿಗೆ ಕ್ಷಮೆ ಕೇಳ್ತೀನಿ, ಫ್ಯಾಮಿಲಿ ಮ್ಯಾಟರ್ಸ್ ತರ್ತಿದ್ದೀನಿ. ಅವ್ರು ನನಗೆ ಹೇಳಿದರು ಒಂದಿನ, ಚಕ್ರವರ್ತಿಯವರೇ ಹೇಮಕ್ಕ ನಮ್ಮ ಮನೇಲಿ ಬಂದಿರ್ತಿದ್ರು. ಅವರೊಂದು 3-4 ದಿನ ಇರುವಾಗ ಮಧ್ಯದಲ್ಲಿ ಯಾವಾಗಲೂ ಒಂದಿನ ವೀರೇಂದ್ರ ಹೆಗಡೆ ಅವರು ಬರೋರು. ಬಂದವರು ಕೇಳ್ತಿದ್ರಂತೆ, ಹೇಮಾ ಚೆನ್ನಾಗಿದೆಯಾ? ಹೌದು ಅಂತ ಆಗ್ತಿತ್ತು. ಅದಾದ ನಂತರ ಮುಂದಿನ ಪ್ರಶ್ನೆಗಳೇನಂತ ಗೊತ್ತಾ? ಹೇಮಾ, ಅವ್ರು ಯಾರೋ ಬಂದಿದ್ರು, ತುಂಬ ತೊಂದರೆ ಹೇಳ್ಕೊಂಡು ಬಂದರು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಕಾಲೇಜ್ನಲ್ಲಿ ಈ ಥರದ್ದೊಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಹಿಂಗಾಗಿದೆ, ಅದಕ್ಕೇನು ಅಂತ ಇಬ್ಬರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದಷ್ಟು ಪ್ಲ್ಯಾನ್ ಚಾಕೌಟ್ ಮಾಡೋರಂತೆ. ಒಂದಿನ ಈಕೆ ಕೇಳಿದ್ರಂತೆ, ನೀವು ಗಂಡ ಹೆಂಡತಿ ಬೇರೆ ಏನು ಮಾತಾಡಲ್ವಾ? ಬರೀ ಇದೇನಾ? ಐ ವಾಸ್ ಇನ್ ಟು ಟಿಯರ್ಸ್. ಹೇಮಕ್ಕ ಕೇಳಿದ್ರಂತೆ, ಗಂಡ ಹೆಂಡತಿ ಬೇರೆನೂ ಮಾತಾಡ್ತಾರಾ? ಶಿ ನೆವರ್ ನ್ಯೂ ಹೆಂಡತಿ ಜೊತೆಗೆ ಗಂಡ ಬೇರೆನೂ ಮಾತಾಡ್ತಾನೆ ಅಂತ ಗೊತ್ತೇ ಇಲ್ಲ ಅವರಿಗೆ. ಯಾಕೆ ಅಂತಂದರೆ ಬಂದಾಗಲೆಲ್ಲ ಅವ್ರ ಜೊತೆ ಇದೇ ಚರ್ಚೆ ನಡೆಯೋದು. ಹೀಗೆ ಹಗಲು ರಾತ್ರಿ ಒಂದು ದಂಪತಿಗಳು ಮತ್ತೊಂದು ಪರಿವಾರ ಈ ಥರ ಕೆಲಸ ಮಾಡ್ತಿರೋರನ್ನ ಹೆಂಗೆ ಮನಸ್ಸು ಬಂದ್ಬಿಡ್ತೀರಿ ಮಾತಾಡಲಿಕ್ಕೆ? ಮಾತಾಡ್ದವ್ನು ಬಿಡಿ, ಕಂಸ ಕೃಷ್ಣನ ಬಗ್ಗೆನೂ ಮಾತಾಡಿದ. ಆದರೆ ಆ ಮಾತುಗಳನ್ನು ಕೇಳಿಸಿಕೊಂಡು ಸುಮ್ಮನೆ ಉಳ್ಕೊಂಡ್ಬಿಟ್ವಲ್ಲ ಅನ್ನೋದು ನನಗೆ ಯಾವಾಗಲೂ ಭಾಳ ಬೇಸರ ಅಂತ ಅನ್ಸುತ್ತೆ. ಫೈನ್, ಇದು ಹಿಂದೂ ಸಮಾಜದ ರೋಗ ಅಂತ ಭಾವಿಸ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ, ಮತ್ತೇನು ಮಾತಾಡ್ಲಿಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಐಶ್ವರ್ಯ ಅನಂತಕುಮಾರ್ ಅವರು ಶಬರಿಮಲೆ ವಿಚಾರವನ್ನು ತೆಗೆದರು. ಶಬರಿಮಲೆ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ, ನಾವು ಸೈಲೆಂಟ್ ಆಗಿದ್ವಿ. ಶನಿ ಶಿಂಗಣಾಪುರದಲ್ಲಿ ಇಂಥದ್ದೇ ಒಂದು ಪ್ರಕರಣ ನಡೆಯಿತು. ಶನಿ ಶಿಂಗಣಾಪುರ ಒಂದು ಅತ್ಯಂತ ಪವಿತ್ರವಾದ ಕ್ಷೇತ್ರ. ಎಂಥ ಪವಿತ್ರವಾದ ಕ್ಷೇತ್ರ ಅಂತ ನಿಮ್ಗೆಲ್ರಿಗೂ ಗೊತ್ತಿರಬೇಕು ಅಂತ ನಾನು ಭಾವಿಸ್ತೀನಿ. ಭೂಮಾತಾ ಬ್ರಿಗೇಡ್ ಅನ್ನುವಂಥ ಒಂದು ಬ್ರಿಗೇಡನ್ನು ಕಟ್ಟಿಕೊಂಡು ತೃಪ್ತಿ ದೇಸಾಯಿ ಎನ್ನುವಂಥ ಹೆಣ್ಣು ಮಗಳು ತನ್ನದೊಂದು ಗ್ರೂಪ್ ಮಾಡಿಕೊಂಡು, ಒಂದು 600 ಜನರ ಗ್ರೂಪು,
ನಾವು ಒಳಗೆ ನುಗ್ತೀವಿ ಶನಿಶಿಂಗಣಾಪುರಕ್ಕೆ ಅಂತ ಹೇಳಿ ಯಾವ ಕ್ಷೇತ್ರವನ್ನ ಆಸ್ಥೆಯಿಂದ ನಾವು ಗಮನಿಸ್ತೀವೋ ಆ ಕ್ಷೇತ್ರಕ್ಕೆ ಕಳಂಕ ತರುವ ಪ್ರಯತ್ನ ಮಾಡಿದ್ಲು. ನಾವು ಅನ್ಕೊಂಡ್ವಿ ಶನಿಶಿಂಗಣಾಪುರ ತಾನೆ, ಬಹಳ ದೂರ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ. ಶಬರಿಮಲ ತಾನೆ, ಬಹಳ ದೂರ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ. ಇವ್ರು ಎಲ್ಲಿವರೆಗೂ ಬಂದ್ರು ಗೊತ್ತಾ? ಬರೀ ಧರ್ಮಕ್ಷೇತ್ರಗಳು ಮಾತ್ರ ಅಲ್ಲ, ಕ್ಷೇತ್ರದ ಪುರುಷರ ಮೇಲೆ ಕಳಂಕ ತರುವ ಪ್ರಯತ್ನ ಮಾಡಿದ್ರು. ರವಿಶಂಕರ್ ಗುರೂಜಿ ಯಾರು ಅಂತ ಕೇಳಿದ್ರೆ, ಈ ನಾಡಿನ ಮತ್ತು ಜಗತ್ತಿನ ಸಾವಿರಾರು ಲಕ್ಷಾಂತರ ತರುಣರನ್ನ ಅಟ್ರಾಕ್ಟ್ ಮಾಡಬಲ್ಲ ಸಾಮರ್ಥ್ಯ ಇದ್ದ ರವಿಶಂಕರ್ ಗುರೂಜಿ ಅವರನ್ನ ಅವರು ಜಮೀನು ಕಳ್ಳರು ಅಂದ್ರು. ನಾವೇನೂ ಮಾತಾಡಲಿಲ್ಲ, ನಾವು ಒಪ್ಕೊಂಡ್ವಿ, ಇರ್ಬೋದೇನೋ ದೊಡ್ಡವರು ಸುಮ್ಮನೆ ದೊಡ್ಡವರು ಆಗೋದಿಲ್ಲ, ಏನಾದರೂ ಮಾಡ್ತಾರೆ ಅಂತ. ಆದರೆ ಅವ್ರ ಜಮೀನು ಕಳ್ಳರಲ್ಲ, ಅವ್ರು ಯಾವುದೇ ಜಮೀನನ್ನು ವಶಪಡಿಸ್ಕೊಂಡಿಲ್ಲ ಎನ್ನುವಂಥ ಸುದ್ದಿ ಕೋರ್ಟ್ನಲ್ಲಿ ಸಾಬೀತಾಗಿ ಪತ್ರಿಕೆಗಳಲ್ಲಿ 2 ಸಾಲಲ್ಲಿ ಬಂದಿದ್ದು, ನಮ್ಮ ಕಣ್ಣಿಗೆ ಬೀಳಲೇ ಇಲ್ಲ. ಸದ್ಗುರು ಜಗತ್ತಿನಾದ್ಯಂತ ಹಿಂದುತ್ವದ ವಿಚಾರವನ್ನ ಬಲವಾಗಿ ಪ್ರತಿಪಾದಿಸುವಂತ ವ್ಯಕ್ತಿ. ಭಾರತದ ವಿಚಾರ ಬಂದಾಗ ಅದು ಅಮೆರಿಕ ಇರಲಿ, ಇಂಗ್ಲೆಂಡ್ ಇರಲಿ, ತನ್ನ ರಾಷ್ಟ್ರವನ್ನ ಒಂದು ಗುಲಗಂಜಿಯಷ್ಟು ಇತರರಿಗೆ ಕಡಿಮೆ ಮಾಡದಂತೆ ಪ್ರತಿಪಾದಿಸುವ ವ್ಯಕ್ತಿ. ಏನು? ಜಮೀನು ಕಳ್ಳರು. ಅವ್ರು ತಪ್ಪು ಮಾಡಲಿಲ್ಲ, ಏನೂ ತಪ್ಪಿಲ್ಲ ಅಂತ ಕೋರ್ಟಲ್ಲಿ ಸಾಬೀತಾಗಿ ಬಂದ ಸುದ್ದಿ 2 ಸಾಲು. ಕರ್ನಾಟಕದಲ್ಲಿ ರಾಘವೇಶ್ವರ ಭಾರತಿಗಳು ಏನು, ಹೆಣ್ಣು ಮಗಳೊಂದಿಗೆ ಅವ್ರ ವ್ಯವಹಾರ ಸರಿ ಇಲ್ಲ. ನಿರಂತರವಾಗಿ ಕೋರ್ಟ್ನಲ್ಲಿ ವಿಸ್ತಾರವಾಗಿರುವಂತ ಚರ್ಚೆ ನಡೆದು ಇಲ್ಲ, ಇವೆಲ್ಲ ನಿರಾಧಾರ ಆರೋಪಗಳು. 2 ಲೈನಿನ ಸುದ್ದಿ, ಗೊತ್ತೇ ಆಗಲಿಲ್ಲ ಯಾರಿಗೂ. ಇಡುಗುಂಜಿ ದೇವಸ್ಥಾನ ಗಲಾಟೆ ಮಾಡಿದ್ರು, ಒಬ್ಬರಿಗೊಬ್ಬರಿಗೂ ಹಚ್ಚಾಕಿದ್ರು, ಕೊನೆಗೆ ಅದನ್ನು ತಮಗೆ ಬೇಕಾದಂತೆ ಬದಲಾಯಿಸಿಕೊಳ್ಳಲಾಯಿತು. ಗೊತ್ತೇ ಆಗಲಿಲ್ಲ ನಮಗೆ, ನಮ್ಮ ಕಣ್ಣೆದುರಿಗೆ ಹೋಯ್ತು. 1 ದಶಕಗಳ ಕಾಲ ಗೋಕರ್ಣದ ದೇವಸ್ಥಾನವನ್ನು ಸುಂದರಗೊಳಿಸುವಂತ ಪ್ರಯತ್ನ ಹೋಗೇ ಬಿಡ್ತು ಕೈಯಿಂದ. ನಾವು ಸೈಲೆಂಟ್ ಆಗಿದ್ವಿ. ಮಿತ್ರ, ಈ ಹಿಂದೂ ಧರ್ಮದ ಮೇಲಿನ ಈ ಆಕ್ರಮಣ ಇದೆಯಲ್ಲ, ಇದು ಬರೀ ಧರ್ಮದ ಮೇಲಿನ ಆಕ್ರಮಣ ಅಂತ ಭಾವಿಸ್ಕೊಂಡು ಕೂತ್ಕೋಬೇಡಿ. ಒಂದು ವ್ಯವಸ್ಥಿತವಾಗಿರುವಂತ ಒಂದು ಗ್ರೂಪ್ ಏನ್ ಮಾಡ್ತಿದೆ ಅಂತಂದ್ರೆ, ಹಿಂದೂ ಧರ್ಮದ ಮೇಲಿರುವ ಶ್ರದ್ಧೆಯನ್ನ ಪೀಳಿಗೆಯಿಂದ ಪೀಳಿಗೆಗೆ ಹಿಂಡಿ ಕಡಿಮೆ ಮಾಡಿ ಕೊನೆಗೆ ಕಲ್ಚರ್ಲೆಸ್ ಜನಾಂಗವನ್ನ ಸೃಷ್ಟಿಸಬೇಕು ಅಂತ ಒಂದು ಪ್ರಯತ್ನಕ್ಕಿದೆ. ಆ ಕಲ್ಚರ್ಲೆಸ್ ಜನಾಂಗ ಹೆಂಗಿರಬೇಕು ಅಂತಂದ್ರೆ, ಇವರಿಗೆ ದೇವರ ಭಯ ಇರಬಾರ್ದು, ದೇವರ ಮೇಲಿನ ಭಕ್ತಿ ಇರಬಾರ್ದು, ದೇವರ ಕುರಿತಂತೆ ಹೇಳಬಲ್ಲಂತವರ ಅಭಿಪ್ರಾಯ ಚೆನ್ನಾಗಿರಬಾರ್ದು, ಯಾರನ್ನು ಕಂಡ್ರೂ ಆಗದಂತ ಒಂದು ಕೆಟ್ಟ ಜನಾಂಗವನ್ನು ಸೃಷ್ಟಿಸಬೇಕು ಅಂತ ಕೂತಿದ್ದಾರೆ. ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಅವತ್ತು ಈ ವಿಡಿಯೋ ಬಂದು ತುಂಬ ವ್ಯಾಪಕವಾಗಿ ಹರಿದಾಡ್ತಿರುವಾಗ ನಾನು ಮಂಗಳೂರಿನಲ್ಲಿದ್ದೆ. ಮಂಗಳೂರಿನಲ್ಲಿ ಒಬ್ಬರು ಹೇಳಿದರು, ನನ್ನ ಮಗಳು ಆಳ್ವಾಸ್ ಕಾಲೇಜಿಗೆ ಹೋಗ್ತಾಳೆ ಚಕ್ರವರ್ತಿಯವರೇ, ಈ ವಿಡಿಯೋ ಆಳ್ವಾಸ್ ಕಾಲೇಜಲ್ಲಿ ಎಲ್ಲರೂ ನೋಡಿದ್ದಾರೆ, ಧರ್ಮಸ್ಥಳ ಏನು ಡೇಂಜರಪ್ಪ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಎಷ್ಟು ಕೆಟ್ಟವರಪ್ಪ ಅಂತ ನನ್ನ ಮಗಳು ಬಂದು ಮಾತನಾಡ್ತಾಳೆ ಅಂತ ಒಬ್ಬ ಹಿಂದುತ್ವವಾದಿ ಬಂದು ತನ್ನ ಮಗಳ ಕುರಿತಂತೆ ನನಗೆ ಹೇಳ್ತಾರೆ ಅಂತಂದರೆ ಯೋಚನೆ ಮಾಡಿ ಎಂಥ ಜನಾಂಗದ ನಿರ್ಮಾಣ ಆಗ್ತಿದೆ. ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಯಾಕೆ ಹಿಂಗಾಯ್ತು ಅಂತಂದರೆ ನಾವು ಸೈಲೆಂಟ್ ಆಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ. ನಾನು ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ. ಭಾಳ ವಿಸ್ತಾರವಾಗಿ ಏನು ಹೇಳಿದರೆ, ನನಗೆ ಇದ್ರ ಹಿಂದಿರುವಂಥ ಷಡ್ಯಂತ್ರದ ಭಾಗ ಭಾಳ ಮುಖ್ಯ. 2012ರಲ್ಲಿ ಸೌಜನ್ಯ ಮರ್ಡರ್ ಆಯಿತು. 2012ರಲ್ಲಿ ಮರ್ಡರ್ ಆದ ನಂತರ ಯಾರು ಸೌಜನ್ಯನ ತಾಯಿ ಇದ್ಲೋ ಆಕೆ ನೇರವಾಗಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಬರ್ತಾಳೆ, ನನ್ನ ಮಗಳು ಕಾಣೆಯಾಗಿದ್ದಾಳೆ, ದಯವಿಟ್ಟು ಹೇಳ್ಬೋದಾ ಪೊಲೀಸರಿಗೆ ಸ್ವಲ್ಪ ಬೇಗ ಹುಡುಕೊಡ್ಲಿಕ್ಕೆ ಅಂತ. ಅವರೇ ಹೇಳ್ತಾರೆ, ನಮ್ಮ ಹೆಣ್ಮಗಳು ಸ್ವಲ್ಪ ಬೇಗ ಹುಡುಕಿ ಏನಾಗಿದೆ ನೋಡಿ ಅಂತ. ರಾತ್ರಿ ಇಡೀ ಸಿಗೋದಿಲ್ಲ, ಬೆಳಗ್ಗೆ ಸಿಗ್ತಾಳೆ. ಸಿಗುವಾಗ ಆಕೆ ಮೇಲೆ ರೇಪ್ ಆಗಿರುವಂಥ ಆ ದೃಶ್ಯಗಳು ಕಂಡು ಬರುತ್ತೆ. ಪೊಲೀಸರು ಅದನ್ನು ತಗೊಳ್ತಾರೆ, ಇಡೀ ಊರು ಉದ್ವಿಗ್ನಗೊಳ್ಳುತ್ತೆ. ಎಲ್ಲಿ ಅಂತ ಹುಡುಕೋದು, ಯಾರನ್ನ ಅಂತ ಹುಡುಕೋದು, ಗಾಬರಿ ಆಗ್ತಾರೆ ಪೊಲೀಸರು. ಸುಮಾರು 1.5-2 ದಿನಗಳ ನಂತರ ಒಬ್ಬ ಆರೋಪಿ ಸಿಗ್ತಾನೆ. ತಕ್ಷಣ ಪೊಲೀಸರಿಗೆ ಕರೆ ಹೋಗುತ್ತೆ, ಆ ಆರೋಪಿಯನ್ನ ಬಡಿಲಿಕ್ಕೆ ಜನ ಸಿದ್ಧರಾಗಿದ್ದಾರೆ. ಜನ ಅವನೇ ತಪ್ಪಿತಸ್ಥ ಅಂತ ಜನರಿಗೆ ಅಂದಾಜಾಗುತ್ತೆ, ಬಡಿಲಿಕ್ಕೆ ಸಿದ್ಧವಾಗಿರ್ತಾರೆ. ಆ ಪೊಲೀಸ್ ಏನು ಮಾಡ್ತಾನೆ, ಅವರನ್ನು ತೆಗೆದು ತನ್ನ ಗಾಡಿ ಮೇಲೆ ಕೂರಿಸ್ಕೊಂಡು ಮೊದಲು ಅವನನ್ನು ಬಚಾವ್ ಮಾಡಿ ಕರ್ಕೊಂಡು ಬರ್ತಾನೆ. ನಾನು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಿದ್ದೀನಿ ಅಂತಂದರೆ, ಕರ್ಕೊಂಡು ಬಂದು ಪೊಲೀಸರ ಜೊತೆ ಮಾತಾಡಿದ್ದೀನಿ ನಾನು. ಆ ಪೊಲೀಸ್ ಹೇಳಿದರು ನನಗೆ, ಸರ್ ಅವನ ಚಡ್ಡಿ ಬಿಚ್ಚಿ ನೋಡಿದೆ ನಾನು, ಅವನಿಗೊಂದು ಕಾಯಿಲೆ ಇತ್ತು,
ಆ ಕಾಯಿಲೆ ಏನು ಅಂದರೆ ಪೆನೆಟ್ರೇಟ್ ಮಾಡುವಂಥ ಕೆಪಾಸಿಟಿ ಅವನಿಗೆ ಇರಲಿಲ್ಲ, ನೋಡಿದ್ರೆ ಗೊತ್ತಾಗ್ತಿತ್ತು. ಸೊ ಎಲ್ಲ ವಿಚಾರವನ್ನು ಅವನ ಹತ್ರ ಕೇಳಿಸ್ಕೊಂಡಾಗ ತಪ್ಪೊಪ್ಪಿಗೆ ಬರೆದು ಕೊಟ್ಟ, ಹೌದು ಹೀಗಾಗಿದೆ ಅಂತ ಅವನು ಬರೆದು ಕೊಟ್ಟ. ಇನ್ನೇನು ಒಪ್ಪಿಕೊಂಡ ಮೇಲೆ ನಮ್ಮ ಕೆಲಸ ಮುಗೀತಲ್ಲ ಅಂತ ಅವನನ್ನು ಕರ್ಕೊಂಡೋಗಿ ಎಲ್ಲ ಮುಗಿಸಿದ್ವಿ. ಪೋಸ್ಟ್ ಮಾರ್ಟಮ್ ಆಯಿತು, ಎಲ್ಲ ಹೋಯಿತು, ಪೋಸ್ಟ್ ಮಾರ್ಟಮ್ದೆಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು ಅಂತೇಳಿ ಅವ್ರು ಸುಮ್ಮನಾದರು. ಅವ್ರು ನಂಗೆ ಹೇಳಿದರು, ತಪ್ಪು ಒಪ್ಪಿಕೊಂಡ ನಂತರ ಮಾಡಬೇಕಾದ ಪ್ರೊಸೀಜರ್ಸ್ ಮಾಡಲಿಲ್ಲ ಅನ್ನೋದೊಂದೇ ದೊಡ್ಡ ಪ್ರಾಬ್ಲಮ್ ನಮ್ದು ಆಗೋಯ್ತು ಸರ್. ಪ್ರೊಸೀಜರ್ಸ್ ಮಾಡಿಬಿಟ್ಟಿದ್ದಿದ್ರೆ ಪ್ರಾಬ್ಲಮ್ಮೇ ಇರಲಿಲ್ಲ, ನಾವು ಎಡವಟ್ಟು ಮಾಡ್ಕೊಂಡ್ವಿ ಅಂತ. ಅಲ್ಲಿಗೆ ಮುಗೀತು, ಒಪ್ಕೊಂಡ್ರು, ಅವ್ನು ಮಾಡಿದವನು ಅಂತ ಖಾತ್ರಿ ಆಯಿತು. ಅವನದೇ ಪೊಲೀಸರು ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸಿ ಅವ್ನು ಮಾಡಿದಾನೆ ಅಂತ ಎಲ್ಲ ಹೇಳಿ ಆಯಿತು. 2013ರಲ್ಲಿ ಏನೂ ಆಗಿರಲಿಲ್ಲ, ಅಲ್ಲಿವರೆಗೂ ಅವನು ಜೈಲಿನಲ್ಲಿದ್ದ. 2013ರಲ್ಲಿ ಟಿ ವಿ ಚಾನಲ್ಗೆ ಹೋದಂಥ ಈ ಹೋರಾಟಗಾರರಲ್ಲೊಬ್ಬ ಒಂದು ಬಾಂಬ್ ಹಾಕಿದ. ಮಾತಾಡ್ತಾ ಏನು ಹೇಳಿದ ಅಂತಂದರೆ, ಸೌಜನ್ಯ ಹತ್ಯೆ ಮಾಡಿದ್ಯಾ ಅಥವಾ ರೇಪ್ ಮಾಡಿದ್ಯಾರು ಅಂತಂದರೆ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ನಿಶ್ಚಲ್ ಜೈನ್ ಅಂದರು. ಅದ್ರ ಜೊತೆಗೆ ಇನ್ನೊಂದು 4 ಜನರನ್ನು ಸೇರಿಸಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ, ಜೈನರ ಗ್ರೂಪನ್ನು ಸೇರಿಸಿದ್ರು, ಹುಡುಗಿ ಇನ್ನೊಂದು ಕಮ್ಯುನಿಟಿಗೆ ಸೇರಿದವಳು. 2 ಕಮ್ಯುನಿಟಿಯ ನಡುವೆ ಮೊದಲು ಬೆಂಕಿ ಕಡ್ಡಿ ಗೀರಿಡ್ಲಾಯ್ತು. 2 ಕಮ್ಯುನಿಟಿನ ಎಷ್ಟು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ರು ನೋಡಿ. ಆದರೆ ದುರಂತ ಏನಾಯಿತು ಅವರಿಗೆ ಅಂತಂದರೆ, ಭಗವಂತನ ಮ್ಯಾಜಿಕ್ ಹೆಂಗಿತ್ತು ನಾನು ಭಾಳ ಬಾರಿ ಅಂದ್ಕೊಳ್ತೀನಿ. ನಿಶ್ಚಲ್ ಜೈನ್ ಏನಾದರೂ ಅವತ್ತು ಭಾರತದಲ್ಲೇ ಇದ್ದಿದ್ದರೆ, ಧರ್ಮಸ್ಥಳದಲ್ಲಿ ಬೇಡ, ಭಾರತದಲ್ಲಿ ಎಲ್ಲಿದ್ದಿದ್ರು ನಿಶ್ಚಲ್ ಜೈನ್ ರೇಪಿಸ್ಟ್ ಆಗಿ ಮುಗ್ದೇ ಹೋಗ್ತಾ ಇವತ್ತು. 1 ತಿಂಗಳ ಮುಂಚೆ ನಿಶ್ಚಲ್ ಜೈನ್ ಅಮೆರಿಕಕ್ಕೆ ಹೋಗಿದ್ರು. ತಕ್ಷಣ ವೀರೇಂದ್ರ ಹೆಗಡೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಪಾಪ ಹುಡುಗಂದು ಹೇಳ್ತಿದ್ದೀರಿ, ಅವನು ಅಮೆರಿಕಕ್ಕೆ ಹೋಗಿದ್ದ 1 ತಿಂಗಳಿಂದ ಆ ಟೈಮಲ್ಲಿ ನೋಡಿ ಅಂತ ವೀಸಾನೆಲ್ಲ ಮುಂದಿಟ್ಟರೆ ಇವ್ರು ಏನಂದ್ರು ಗೊತ್ತಾ, ದೊಡ್ಡವರು ಅಮೆರಿಕದ ವೀಸಾ ಖರೀದಿ ಮಾಡ್ತಾರೆ. ಹೌ ಇಸ್ ದಿಸ್ ಪಾಸಿಬಲ್? ದೊಡ್ಡವರು ಅನ್ನೋದೊಂದು ಕಮ್ಯುನಿಸ್ಟರು ತಲೆಗೆ ಹುಳ ಹೊಕ್ಸಿದಾರಲ್ಲ. ಶ್ರೀಮಂತರಾದವರು ಅಧಿಕಾರದಲ್ಲಿದ್ದವ್ರು ಏನು ಬೇಕಿದ್ರು ಮಾಡ್ಬೋದು ಅಂತ ಅವ್ರು ಯಾರು ಅಲ್ಲ, ನಾವು ನಂಬ್ಕೊಂಡು ಕೂತಿದ್ದೀವಿ. ವಕೀಲರು ನಂಬ್ತಾರೆ ಇದನ್ನ. ದೊಡ್ಡವ್ರು ಏನು ಬೇಕಿದ್ರು ಮಾಡ್ತಾರಪ್ಪ, ಅವ್ರು ಜಡ್ಜನ್ನೇ ಕೊಂಡ್ಕೊಳ್ತಾರೆ, ಅವ್ರು ಏನು ಬೇಕಿದ್ರು ಮಾಡ್ತಾರೆ, ನಾವು ಮಾತಾಡ್ತೀವಿ. ಮಟ್ಟಣ್ಣ ಜಡ್ಜ್ ಒಬ್ಬರನ್ನ ವೀರೇಂದ್ರ ಹೆಗಡೆಯವರ ಚೇಲ ಅಂತ ಕರೆದಿರುವಂಥ ವಿಡಿಯೋ ಇದೆ. ನಾವ್ಯಾರು ಮಾತಾಡಲಿಲ್ಲ. ಅದು ಹೆಂಗೆ ಚೇಲ ಅಂತ ಒಬ್ಬ ಜಡ್ಜನ್ನ ಚೇಲ ಅಂತ ಕರೆಯೋದರ ಅರ್ಥ ಅದು ನಮ್ಮ ಪ್ರೊಫೆಷನ್ನಿಗೆ ಮಾಡಿರುವಂಥ ಅವಮಾನ. ನಾವುಗಳೇ ಅನೇಕ ಸಂಗತಿಗಳು ಗೊತ್ತಿದ್ದಾಗಲೂ ಆ ನ್ಯಾಯಾಧೀಶರ ಸ್ಥಾನಕ್ಕೆ ಗೌರವ ಕೊಡಬೇಕಾದ್ರೆ ಯಾರೋ ಒಬ್ಬ ತನ್ನನ್ನು ತಾನು ಹೋರಾಟಗಾರ ಅನ್ಕೊಂಡು ಅದು ಹೆಂಗೆ ಮಾತಾಡ್ತಾನೆ? ಅವತ್ತು ಹೇಳಲಾಯ್ತು ವೀಸಾನ ಖರೀದಿ ಮಾಡಿದ್ರು ಅಂತ. ಪಾಪ ಹುಡುಗ ಏನು ಮಾಡಿದ ಗೊತ್ತಾ, ನಿಶ್ಚಲ್ ಜೈನ್ ತಾನು ಅಮೆರಿಕಾದಲ್ಲಿದ್ದಾಗ ಅವತ್ತಿನ ದಿನ ಯಾವುದೋ ಒಂದು ಹೋಟ್ಲಲ್ಲಿ ತಿಂಡಿ ತಿಂದಂಥ ಬಿಲ್ಲನ್ನು ಪ್ರೊಡ್ಯೂಸ್ ಮಾಡಿದ. ನೋಡಿ, ನಾನು ತಿಂಡಿ ತಿಂದಿದ್ದೀನಿ ಅವತ್ತು ಅಮೆರಿಕಾದಲ್ಲಿದ್ದೆ. ಇವ್ರು ಏನು ಹೇಳಿದ್ರು ಗೊತ್ತಾ, ನಮ್ಮ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ ಅಂತ ಅನಿಸುತ್ತೆ ನನಗೆ ಅನೇಕ ಬಾರಿ. ಗೊತ್ತಿಲ್ಲ ನನಗೆ ಜನ ಹೆಂಗೆ ನಂಬ್ತಾರೆ ಅಂತ. ಆವತ್ತು ಅಮೆರಿಕಾದಲ್ಲಿದ್ದ ನಿಜ, ಹೋರಾಟಗಾರರು ಹೇಳೋದು ಇದ್ದಿದ್ದು ನಿಜ. ರೇಪ್ ಮಾಡುವ ದಿನ ಹೆಲಿಕಾಪ್ಟ್ರಲ್ಲಿ ಇಲ್ಲಿಗೆ ಬಂದು ರೇಪ್ ಮಾಡಿ ಹತ್ಯೆ ಮಾಡಿ ಹೋಗಿದ್ದಾನೆ ಅಂತ. ಫಸ್ಟ್ ಆಫ್ ಆಲ್ ಅಮೆರಿಕಾದಿಂದ ಇಲ್ಲಿಗೆ ಒಂದು ಸ್ಟ್ರೆಚಲ್ಲಿ ಬರುವಂಥ ಹೆಲಿಕಾಪ್ಟರ್ ಆಗಲಿಲ್ಲ ಇದುವರೆಗೂ. ಮಧ್ಯದಲ್ಲಿ ಇಳಿಸಿ ರೀಫ್ಯೂಲಿಂಗ್ ಮಾಡ್ಕೊಂಡು ಬರಬೇಕು. ಬಟ್ ಅವ್ರು ನಂಬಿಸಿದ್ರು ಜನರನ್ನ. ಜನ ನಂಬಿದ್ರು. ಯಾಕೆ ಹೇಳಿ? ದೊಡ್ಡವರು ಏನು ಬೇಕಿದ್ರು ಮಾಡ್ಬೋದು. ಎರಡನೇದೇನು ಅಂತಂದರೆ, ಈ ಥರ ಯಾರಾದರೂ ಅಮೆರಿಕಾದಲ್ಲಿರುವವನು ಹುಡುಕೊಂಡು ಬಂದು ಒಂದು ಹೆಣ್ಣು ಮಗಳ ರೇಪ್ ಮಾಡಬೇಕು ಅಂತಂದರೆ ಫ್ಯಾಮಿಲಿ ಜೊತೆ ಜಗಳ ಇದ್ದರೆ ಮಾತ್ರ ಸಾಧ್ಯ ರೀ. ಏನಾದರೂ ಮಾಡಬೇಕು ನಾನು ಅಂತ ಗ್ರಡ್ಜ್ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ವೀರೇಂದ್ರ ಹೆಗಡೆಯವರ ಫ್ಯಾಮಿಲಿಗೆ ಸೌಜನ್ಯ ಫ್ಯಾಮಿಲಿಯೊಂದಿಗೆ ಏನು ಗ್ರಡ್ಜ್ ಇರ್ಲಿಕ್ಕೆ ಸಾಧ್ಯ? ಏನೂ ಇಲ್ಲ, ಸಾಧ್ಯನೇ ಇಲ್ಲ. ಅಲ್ಲಿ ಅವ್ರು ಹೇಳಿದರು, ಒಂದು ಹಂತಕ್ಕೆ ನಮ್ಮಲ್ಲಿ ಎಲ್ಲರೂ ಏನು ನಂಬ್ಕೊಂಡಿದ್ವಿ ಅಂದರೆ, ಇರ್ಬೋದೇನಪ್ಪ ದೊಡ್ಡವ್ರ ಮಕ್ಕಳು, ಏನು ಬೇಕಿದ್ರೂ ಮಾಡ್ಬೋದು. ಸಿನಿಮಾಗಳನ್ನು ನೋಡಿದ ಪ್ರಭಾವ ಇತ್ತಲ್ಲ. 2013ಕ್ಕೆ ಈ ಆರೋಪ ಇತ್ತಲ್ಲ, ಇವರು ಹೇಳಿದ್ರು ಜನ ನಂಬಲಿಲ್ಲ. ಊರಲ್ಲೆಲ್ಲ ಇದೇ ಚರ್ಚೆ ಆಗಲಿಕ್ಕೆ ಶುರುವಾದಾಗ ಈ ನಿಶ್ಚಲ್ ಜೈನ್ ಮತ್ತು ಅವ್ರ ಜೊತೆ ಇದ್ದಂಥ ಇತರೆ ಆರೋಪಿಗಳು ಏನು ಮಾಡಿದ್ರು ಗೊತ್ತಾ, ಕೋರ್ಟಿಗೆ ಕೇಳ್ಕೊಂಡ್ರು, ನಮ್ದೊಂದು ನಾರ್ಕೋ ಅನಾಲಿಸಿಸ್ ಮಾಡಿಬಿಡಿ ಸರ್. ಏನು ದುರವಸ್ಥೆ ರೀ ಪಾಪ. ಕೋರ್ಟು ಹೇಳ್ತವ್ರಿಗೆ, ನಿಮ್ಮನ್ನ ಯಾರೂ ಕರೆದೇ ಇಲ್ಲ, ನೀವಾಗೆ ಬರ್ತೀರಾ? ಇವರಂದ್ರು ಹೇಗಾದರೂ ಸರಿ ದಯವಿಟ್ಟು ಮಾಡಿ ನಮ್ಮನ್ನು ಈ ಅಪರಾಧದಿಂದ ಮುಕ್ತಗೊಳಿಸ್ಬಿಡಿ ಅಂತ, ಈ ಆರೋಪದಿಂದ ಮುಕ್ತಗೊಳಿಸಿ ಅಂತ. ನಾರ್ಕೋ ಟೆಸ್ಟ್ ಮಾಡಲಾಯಿತು. ನಾರ್ಕೋ ಟೆಸ್ಟ್ ಮಾಡಿದ ನಂತರ ಕೋರ್ಟ್ ಹೇಳ್ತು, ಇದರಲ್ಲಿ ಯಾವುದೇ ನಿಮ್ಮದು ಅಪರಾಧ ಇಲ್ಲ ಅಂತ ಗೊತ್ತಾಗಿರೋದ್ರಿಂದ ಇನ್ನು ಮುಂದೆ ನಿಮ್ಮನ್ನು ಯಾವುದೇ ವಿಚಾರಣೆ ಕರೆಸಬಾರ್ದು ಅಂಥೇಳಿ ಆದೇಶ ಹೊರಡಿಸ್ತು. ಕೋರ್ಟ್ನಲ್ಲಿ ಆದೇಶ ಯಾಕೆ ಬಂತು? ನಾರ್ಕೋ ಟೆಸ್ಟ್ನಲ್ಲಿ ಇವರು ಪರವಾಗಿ ಯಾಕೆ ಬಂತು? ದೊಡ್ಡವ್ರ ಮಕ್ಕಳು ಅಷ್ಟೇ.
ದೊಡ್ಡವ್ರ ಮಕ್ಕಳು ಇವರು ಪ್ರಭಾವವನ್ನು ಬೀರಿ ತಮಗೆ ಬೇಕಾಗಿರೋ ರಿಪೋರ್ಟ್ ಅನ್ನು ತೆಗೆದುಕೊಂಡಿದ್ದಾರೆ, ಜಡ್ಜ್ ಇವರಿಗೆ ಬೇಕಾದಂತೆ ಹೇಳಿದ್ದಾರೆ. ಅದು ದೊಡ್ಡವ್ರ ಮಕ್ಕಳದು. 2016 ನಂತರ ಇದು ನಿರಂತರವಾಗಿ ವಿಚಾರಣೆ ಕೋರ್ಟಲ್ಲಿ ನಡೀತಾ ಇತ್ತು. ನಾನು ನಿಮ್ಮ ಇಂಟರ್ವೆನ್ಷನ್ ಇಲ್ಲಿ ಬಯಸ್ತಾ ಇದ್ದೀನಿ. ದಯಮಾಡಿ ಈ ಕೇಸನ್ನು ದಯವಿಟ್ಟು ವಾಪಸ್ ತೆಗೆದುಕೊಂಡು ಹೋಗಿ ನೋಡಿ. ಯಾರ್ಯಾರು ಸಾಕ್ಷಿಗಳು ಅಂತಿದ್ರು, ಯಾಕೆ ಆ ಸಾಕ್ಷಿಗಳ ವಿಚಾರಣೆ ನಡೀಲೇ ಇಲ್ಲ? ಸಂತೋಷ್ ರಾವ್ನ ವಿರುದ್ಧ ಯಾರ್ಯಾರು ಮಾತನಾಡಬೇಕಿತ್ತು ಆ ಕುರಿತಂತೆ ಸರಿಯಾದ ವಿಚಾರಣೆ ಕೋರ್ಟ್ನಲ್ಲಿ ನಡೀದೇ ಇರೋದಕ್ಕೆ ಏನು ಕಾರಣ ಇತ್ತು ಅನ್ನೋದನ್ನ ನೀವು ಬಯಲಿಗೆ ಹೇಳಬೇಕು. ನಾನು ಬಯಲಿಗೆ ಹೇಳಿದ್ರೆ ಚಕ್ರವರ್ತಿ ಮಾತನಾಡ್ತಾರೆ ಅಂತ ಆಗುತ್ತೆ. ಬಟ್ ಒಂದು 4 ಜನ ಲಾಯರ್ಗಳು ಅಧ್ಯಯನ ಮಾಡಿ ಎಲ್ಲೆಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಡವಿದ್ರು ಅನ್ನೋದನ್ನ ನಾವು ತೋರಿಸ್ಕೊಡ್ಲಿಲ್ಲ ಸಮಾಜಕ್ಕೆ ಅಂತಂದ್ರೆ ಇದು ಅನರ್ಥಕಾರಿ ಆಯ್ತು. ಎಲ್ಲ ವಿಚಾರಣೆ ನಡೆದು ಪ್ರಾಬಬಲಿ 2023 ವೇಳೆಗೆ ಅವನನ್ನು ಬಿಡುಗಡೆ ಮಾಡಿದರು. ಕೋರ್ಟ್ ಹೇಳಿತು, ಇವನನ್ನು ಸಂತೋಷ್ ರಾವನ್ನ ನಾವು ಅಪರಾಧಿ ಅಂತ ಹೇಳಲಿಕ್ಕೆ ಬೇಕಾಗಿರುವಷ್ಟು ಸಾಕ್ಷ್ಯ ಇಲ್ಲದೆ ಇರೋದ್ರಿಂದ ಅವನನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಿಡುಗಡೆ ಮಾಡಿ ಆಚೆ ಬಂದಾಗ ಇವ್ರಿಗೊಂಥರ ಹಬ್ಬದ ವಾತಾವರಣ ಶುರುವಾಯಿತು. ಎಂಥ ಹಬ್ಬ ಅಂತಂದರೆ ವಿಜಯೋತ್ಸವ ಹೇಗಿತ್ತು ಅಂತಂದರೆ, ಒಬ್ಬ ನಿರಪರಾಧಿಯನ್ನ ಇಷ್ಟು ವರ್ಷಗಳ ಕಾಲ ಇವರು ತಮ್ಮ ಪ್ರಭಾವವನ್ನು ಬಳಸಿ ಒಳಗಿಟ್ಟಿದ್ರಲ್ಲ, ಈಗ ಸತ್ಯಕ್ಕೆ ಗೆಲುವು ಸಿಕ್ಕಿದೆ ಅಂತ ಹಳ್ಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಮಿತ್ರ, ಹಳ್ಳಿಗೆ ಹೋಗುವಾಗ ಜೊತೆಯಲ್ಲಿ ಯಾರಿದ್ರು ಗೊತ್ತಾ? ಮೈಸೂರಿನಲ್ಲಿ ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮುಖ್ಯಸ್ಥ ಸ್ಟ್ಯಾನ್ಲಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಇನ್ವರ್ಟೆಡ್ ಕಾಮಾ ಹಾಕ್ತಿದ್ದೀನಿ ಅಂತ. ಸ್ಟ್ಯಾನ್ಲಿ ಹೋದ್ರು. ನೀವು ಒಡನಾಡಿ ಅನ್ನುವಂಥ ಸಂಸ್ಥೆಯ ವೆಬ್ಸೈಟಿಗೆ ಹೋಗಿ ನೋಡಿ. ಒಡನಾಡಿ ಸಂಸ್ಥೆ ನಮ್ಮ ಲೆಕ್ಕಕ್ಕೆ ಮೇಲ್ನೋಟಕ್ಕೆ ಮೈಸೂರಲ್ಲಿರುವಂಥ ಸಂಸ್ಥೆ. ಅದಿಲ್ಲಿರುವಂಥ ಮಕ್ಕಳು, ಹೆಣ್ಣು ಮಕ್ಕಳಿಗೋಸ್ಕರ ಏನೋ ಕೆಲಸ ಮಾಡ್ತಿದೆ ಅಂತ ನಾವು ಅಂದ್ಕೊಂಡ್ರೆ, ಈ ಒಡನಾಡಿ ಸಂಸ್ಥೆಯ ಟೆಂಟಕಲ್ಸ್ ಹೆಂಗಿದೆ ಅಂತಂದರೆ, ಒಡನಾಡಿ UK ಅಂತಿದೆ, ಒಡನಾಡಿ US ಅಂತಿದೆ, ಇಫ್ ಐ ಆಮ್ ನಾಟ್ ರಾಂಗ್, ಒಡನಾಡಿ ಐರ್ಲೆಂಡ್ ಇದೆ, ಒಡನಾಡಿಯ ಬೇರೆ ಬೇರೆ ಬ್ರಾಂಚಸ್ಗಳಿವೆ UK US ಅಲ್ಲಿ. US ಒಡನಾಡಿಯ ಸದಸ್ಯರು ಒಬಾಮನ ತಂಗಿ ಜೊತೆ ಊಟ ಮಾಡುವಷ್ಟು ಮಟ್ಟಿದ್ದಾರೆ. ಇನ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದು ನಿಮಗೆ ಬಿಟ್ಟಿದ್ದು. 2023ರಲ್ಲಿ ಇವರು ಮನೆಗೂ ಹೋಗಿ ಅಲ್ಲಿನ ಜನರನ್ನು ಎಬ್ಬಿಸುವಂತ ಪ್ರಯತ್ನ ಮಾಡ್ತಾರೆ. ನಿಧಾನವಾಗಿ ಆಕ್ರೋಶ ತೀವ್ರಗೊಳ್ಳುತ್ತೆ. ಆದರೆ ತೀವ್ರಗೊಂಡಿರುವಂಥ ಆಕ್ರೋಶ ನಿಧಾನವಾಗಿ ಹಾಗೆ ಡೌನ್ ಆಗಿ 2024 ವೇಳೆಗೆ ಮತ್ತೆ ಶಾಂತವಾಗಿಬಿಡುತ್ತೆ. ಅತ್ಯಂತ ವ್ಯಾಪಕವಾಗಿ 2023ರಲ್ಲಿ ದಕ್ಷಿಣ ಕನ್ನಡದಲ್ಲಿ ಗಲಾಟೆ ಶುರುವಾಯಿತು. 2024ರಲ್ಲಿ ಇದೆಲ್ಲ ಡೌನ್ ಆಯಿತು. ಇನ್ನೇನು ಮುಂದಕ್ಕೆ ಹೋಗೋದಿಲ್ಲ ಅಂತ ಗೊತ್ತಾದಾಗ 2025 ಆರಂಭದಲ್ಲಿ, 24 ಕೊನೆ 25 ಆರಂಭದಲ್ಲಿ ಒಂದು ವಿಡಿಯೋ ಒಬ್ಬ ಮುಸ್ಲಿಂ ತರುಣ ಮಾಡ್ತಾನೆ, ಸಮೀರಾ ಅಂತ. ಅವನು ಏನು ಮಾಡಿದ ಗೊತ್ತಾ? ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡ. ಆ ಸ್ಕ್ರಿಪ್ಟಿಗೆ ಒಂದು 4 ಸೆಕೆಂಡ್ನ ಒಂದು ಡಿಸ್ಕ್ಲೇಮರ್ ಕೊಟ್ಟ. ನನ್ನ ಹತ್ರ ಇದಕ್ಕೆ ಸಂಬಂಧಪಟ್ಟ ಯಾವ ಪ್ರೂಫು ಇಲ್ಲ, ನಾನು 4 ಜನರ ಜೊತೆಗೆ ಮಾತನಾಡಿರೋ ಆಧಾರದ ಮೇಲೆ ಇದನ್ನು ಹೇಳ್ತೀನಿ, ಇದು ಸತ್ಯಕ್ಕೆ ಹತ್ತಿರವಿರಬೇಕು ಅಂತಿಲ್ಲ ಅನ್ನುವಂಥ ಕಲ್ಪನೆಗೆ ಒಂದು ಡಿಸ್ಕ್ಲೇಮರ್ ಹಾಕ್ಬಿಟ್ಟ. 4 ಸೆಕೆಂಡ್ದು. ನಮ್ಗೆ ಯಾರಿಗೂ ನೋಡೋ ಪುರ್ಸೊತ್ತಿರಲಿಲ್ಲ. ಆದರೆ AI ವಿಡಿಯೋ ಹೆಂಗಿತ್ತು ಅಂತಂದರೆ, ಕಣ್ಣನ್ನು ಅದಕ್ಕೆ ಗ್ಲೂ ಮಾಡಿ, ಅಯ್ಯೋ ಹೀಗೆಲ್ಲ ಆಗೋಯ್ತಾ ಧರ್ಮಸ್ಥಳದಲ್ಲಿ ಅಂತ ನಾವೇ ನಂಬಿಟ್ವಿ. ಸಮಾಜದ ಮೂಲೆಗೂ ಹರಡ್ಲಿಕ್ಕೆ ಶುರುವಾಯಿತು. ಅದಕ್ಕೆ ಬಾಟ್ಸ್ಗಳನ್ನು ಖರೀದಿ ಮಾಡಲಾಯಿತು. ಕೋಟ್ಯಂತರ ವ್ಯೂ ಅದಕ್ಕೆ ಆಗ್ತಾ ಇದೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಲಾಯಿತು. ನಮಗೇ ಗೊತ್ತಿಲ್ಲದೆ ನಮ್ಮ ಕೈಗಳಿಂದ ವಿಡಿಯೋ ಫಾರ್ವರ್ಡ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತು. ನೋಡ್ತಾ ಆ ವಿಡಿಯೋ ಇಡೀ ರಾಜ್ಯವನ್ನು ಆವರಿಸಿಕೊಂಡು ಇದು ಈ ಥರ ಆಗಿದೆ ಅಂತಂದರು. ನಾನು ಆಗ ಎಂಟರ್ ಆಗಿತ್ತು. ಅಲ್ಲಿವರೆಗೂ ನಾನು ಎಂಟರ್ ಆಗಿರಲಿಲ್ಲ, ಯಾಕೆಂದರೆ ಲೋಕಲ್ ಪ್ರಾಬ್ಲಮ್ಮು ಲೋಕಲ್ ಜನ ಸಾಲ್ವ್ ಮಾಡ್ಕೊಳ್ತಾರೆ ಅಂತ. ಆದರೆ ಯಾವಾಗ ಒಬ್ಬ ಸಮೀರ ಎಂಟರ್ ಆದ್ನೋ ನನಗನ್ನಿಸ್ತು ಏನೋ ಪ್ರಾಬ್ಲಮ್ ಇರಬೇಕು ಇದರಲ್ಲಿ ಅಂತ. ನಾನು ಕೊರಗಜ್ಜನ ಕಾರ್ಯಕ್ರಮಕ್ಕೆ ಹೋಗಿದ್ದವನು ಸುಮ್ಮನೆ ಕೊರಗಜ್ಜನ ಎದುರಿಗೆ ನಿಂತುಕೊಂಡು ಒಂದು ಮಾತು ಹೇಳಿದೆ, ಯಾರೋ ಒಬ್ಬ ಮುಸಲ್ಮಾನ ಮಾಡಿರುವಂಥ ಒಂದು ವಿಡಿಯೋ ನೋಡಿ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಅಪನಂಬಿಕೆ ಬೆಳೆಸಿಕೊಳ್ಳುವಷ್ಟರ ಮಟ್ಟಿಗೆ ನಮ್ಮ ಶ್ರದ್ಧೆ ವೀಕ್ ಆಗಬಾರ್ದು ಅಂತ ಹೇಳಿದ್ದಷ್ಟೇ. ಹೇಳಿದ ತಕ್ಷಣ ಏನು ಮಾಡಿದ ಗೊತ್ತಾ? ತಿಮ್ಮರೋಡಿ ತಕ್ಷಣ ಒಂದು ಯೂಟ್ಯೂಬ್ ಮುಂದೆ ಬಂದ, ತನ್ನ ಲೈವಲ್ಲಿ ಬಂದು ಹೇಳ್ತಾನೆ, ನನ್ನ ಬಗ್ಗೆ ಪುಂಖಾನುಪುಂಖವಾಗಿ ಅಪಶಬ್ದಗಳನ್ನು ಬಳಸಿ ಹೇಳ್ದ, ಚಕ್ರವರ್ತಿ ಸೂಲಿ ಮೇಲೆ ಉಜಿರೆಗೆ ಕಾಲಿಟ್ರೆ ಚಪ್ಪಲಿ ಹೊಡಿತೀವಿ ಅಂತಂದ. ನಾನು ಸುಮ್ಮನಿರ್ಬೋದು, ಟೀಮಿನ ಹುಡುಗರು ಸುಮ್ಮನಿರ್ಬೇಕಲ್ಲ. ಅವರಂದ್ರು, ಅವನ ಚಪ್ಪಲಿ ಜೋರೋ ನಮ್ಮ ಚಪ್ಪಲಿ ಜೋರೋ ನೋಡೇ ಬಿಡಬೇಕು, ನೀವಿಲ್ಲ ಅಂದರೆ ನಾನೇ ಚಕ್ರವರ್ತಿ ಅಂತ ನಾವೇ ಹೋಗ್ತೀವಿ, ನೀವು ಬಂದರೆ ಸರಿ ಅಂತ. ನಾನು ಹೇಳಿದೆ, ಶಬಾಷ್, ನಿಮ್ಗಳಿಗೆ ಇಷ್ಟು ಉತ್ಸಾಹ ಇದ್ರೆ ನನಗೇನು ಕೊರತೆ, ಹೋಗೇ ಬಿಡೋಣ ನಡಿ ಅಂತ. ಅದೇ ಜಾಗದಲ್ಲಿ ನಿಂತೀವಿ. ಮನೆಯಿಂದ ಬಹಳ ದೂರ ಏನಿರಲಿಲ್ಲ. 5,000 ಜನ ಕಾರ್ಯಕ್ರಮಕ್ಕೆ ಬಂದರು. ಇಷ್ಟರವರೆಗೂ ಇಡೀ ರಾಜ್ಯದಲ್ಲಿ ಏನು ಹಬ್ಬಿಸಲಾಗಿತ್ತು ಅಂತಂದ್ರೆ, ಉಜಿರೆಯ ಜನ ಧರ್ಮಸ್ಥಳದ ವಿರುದ್ಧ ಅಂತ.
ಬೆಳ್ತಂಗಡಿಯ ಜನ ಧರ್ಮಸ್ಥಳದ ವಿರುದ್ಧ ಅಂತ. ಆದರೆ ಅದೇ ಉಜಿರೆಯಲ್ಲಿ ಕಾರ್ಯಕ್ರಮ ಮಾಡಿದವಾಗ 5,000ಕ್ಕೂ ಹೆಚ್ಚು ಜನ ಉಜಿರೆಯ ಕಾರ್ಯಕ್ರಮದಲ್ಲಿ ಯಾವಾಗ ಸೇರಿದ್ರೋ, ಅವರು ಈತನ ವಿರುದ್ಧವಾಗಿ ನಾವು ಮಾತನಾಡೋದನ್ನು ಕೇಳಿ ಚಪ್ಪಾಳೆ ಹೊಡಿತಿದ್ರೋ, ಅಲ್ಲಿಗೆ ಒಂದು ಅಹಂಕಾರದ ಮೂಟೆ ಕುಸಿದು ಬಿತ್ತು. ಕುಸಿದು ಬಿದ್ದ ನಂತರ ಟೋಟಲ್ ಡೈಡೌನ್ ಆಗ್ಲಿಕ್ಕೆ ಶುರುವಾಯ್ತಲ್ಲ. ಡೈಡೌನ್ ಆಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಇವ್ರಿಗೆ ಏನಾದರೂ ದೊಡ್ಡದು ಮಾಡಬೇಕಿತ್ತು. ಬಿಕಾಸ್ ಅವರೊಂದು ಇಡೀ ರಾಜ್ಯವನ್ನು ಎಬ್ಬಿಸಿಯಾಗಿದೆ. ಈಗ ಏನಾದರೂ ಇನ್ನೊಂದು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿಲ್ಲ ಅಂತಂದರೆ ಭಾಳ ಕಷ್ಟ ಅಂತ. ಆಗ ಅವ್ರೇನು ಮಾಡಿದರು, ಹೊಸ ಕಥೆಯನ್ನು ತೆಗೆದುಕೊಂಡು ಬಂದರು. ಆ ಕಥೆಯ ಮುಖ್ಯ ಪಾತ್ರಧಾರಿ ಆಕೆ ಸುಜಾತಾ ಭಟ್ ಅಂತ, ಅವರ ಮಗಳು ಅನನ್ಯಾ ಭಟ್ ಅಂತ. ಸುಜಾತಾ ಭಟ್ ಮತ್ತು ಅನನ್ಯಾ ಭಟ್ ಏನು ಅನ್ನೋದನ್ನು ನಾನು ನಿಮ್ಗೆ ಬಿಚ್ಚಿಡಬೇಕು. ಆದರೆ ಬಿಚ್ಚಿಡೋಕ್ಕಿಂತ ಮುಂಚೆ ಒಂದು ಪ್ರಮುಖವಾದ ಸಂಗತಿ ಹೇಳಬೇಕು. ಇವ್ರು ಹೆಂಗೆ ಮಾಡಿದರು ಅಂತಂದರೆ, ಪ್ರತಿ ಬಾರಿ ಪ್ರತಿ 3 ತಿಂಗಳಿಗೆ, ಪ್ರತಿ 6 ತಿಂಗಳಿಗೆ, ಪ್ರತಿ ವರ್ಷಕ್ಕೆ ಒಂದು ಹೊಸ ಕತೆ ತೊಗೊಂಡು ಬರ್ತಿದ್ರು. ಮೊದಲು ನಿಶ್ಚಲ್ ಜೈನ್ ತೊಗೊಂಡು ಬಂದರು. ಆಮೇಲೆ ನಿಶ್ಚಲ್ ಜೈನ್ ಕಥೆ ಸುಳ್ಳಾಯಿತು ಅಂತ ಗೊತ್ತಾದಾಗ ಅಲ್ಲೊಂದು ಟೀಚರ್ ಹತ್ಯೆ ಆಗಿತ್ತು ಅನೇಕ ವರ್ಷಗಳ ಮುಂಚೆ. ಆ ಹತ್ಯೆ ಇವರೇ ಮಾಡಿಸಿದ್ದು ಅಂತ ಹೇಳಿದರು. ಮೊದಲು ನಿಶ್ಚಲ್ ಜೈನ್ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗನ ಮೇಲೆ ಆರೋಪ ನಡೀತಿತ್ತು. ಈಗ ಅದಕ್ಕಿಂತಲೂ ಹಿಂದಿನ ಪ್ರಕರಣವಾಗಿರೋದ್ರಿಂದ ಏನು ಮಾಡಿದ್ರು ಗೊತ್ತಾ, ವೀರೇಂದ್ರ ಹೆಗಡೆ ತಮ್ಮನೇ ಆರೋಪಿ ಮಾಡಿದರು. ಡೆವಲಪ್ಮೆಂಟ್ ನೋಡಿ ಹೆಂಗಿದೆ. ಮೊದಲು ತಮ್ಮನ ಮಗನವರೆಗೂ ಬಂದರು, ಜನಕ್ಕೆ ಕನ್ವಿನ್ಸ್ ಮಾಡಿದ್ರು ತಮ್ಮನ ಮಗ ಸರಿ ಇಲ್ಲ ಅಂತ. ಎರಡನೇ ತಮ್ಮನ ಬಳಿಗೆ ಬಂದ್ರು. ಈಗ ಅಲ್ಲಿ ಒಬ್ಬರು ಟೀಚರ್ ಹತ್ಯೆ ಆಗಿತ್ತು, ಹತ್ಯೆ ಹಿಂದೆ ಇದೇ ಥರದ ಕೆಲಸ ಇತ್ತು ಅಂತ ಹೇಳಿದ್ರು. ಕೊನೆಗೆ ಏನು ಮಾಡಿದ್ರು ಗೊತ್ತಾ, ಧರ್ಮಸ್ಥಳದಲ್ಲಿ ಯಾರ್ಯಾರು ಆಕ್ಸಿಡೆಂಟ್ ಆಗಿ ಸಾಯ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೋ, ಯಾರು ಸಹಜ ಸಾವನ್ನ ಸಾಯ್ತಾರೋ, ಏನು ಹೇಳೋದು ಗೊತ್ತಾ ಬರೋದು, ನೆನ್ನೆ ತಾನೇ ನನ್ನ ಹತ್ರ ಬಂದು ಅವನು ನಾನು ಎಲ್ಲ ಸಾಕ್ಷಿಯನ್ನು ಹೇಳ್ತೀನಿ ಅಂದಿದ್ದ, ಇವತ್ತು ಸಾಯಿಸ್ಬಿಟ್ರು ನೋಡಿ ಅಂತ. ಯಾಕೆ? ದೊಡ್ಡವ್ರು ಏನು ಬೇಕಿದ್ರು ಮಾಡ್ತಾರೆ. ಅನೇಕ ಕೇಸುಗಳಲ್ಲಿ ತೀರಿಕೊಂಡವರು ಆಕ್ಸಿಡೆಂಟ್ನಿಂದ ಸತ್ರು ಅನ್ನೋದು ರಿಪೋರ್ಟ್ ಬಂದಾಗ, ಒಂದು ಕೇಸಲ್ಲಂತೂ ಆಕ್ಸಿಡೆಂಟ್ ಸಹಜವಾಗಿತ್ತು ಅಂತಂದ್ರೂ ಕೂಡ ಕೇಳದೆ ಈ ಆಕ್ಸಿಡೆಂಟ್ಗೆ ಕಾರಣ ಇದೆ ಅಂತ ಹೇಳಲಾಯಿತು. ಕೊನೆಗೆ ಎಲ್ಲಿವರೆಗೂ ಆಯಿತು ಅಂತಂದರೆ, ಸ್ವಲ್ಪ ಕಾಲದ ನಂತರ ಒಬ್ಬ ಮಾವುತನ ಹತ್ಯೆಯನ್ನು ಹಿಂದಕ್ಕೆ ತೊಗೊಂಡು ಬಂದು ತೋರಿಸಿದ್ರು. ನೋಡಿ, ಮಾವುತನ ಹತ್ಯೆಗೂ ಇದಕ್ಕೂ ಸಂಬಂಧ ಇದೆ ಅಂತ. ಈಗ ತಾನೇ ನಾನು ಡಿಬೇಟಲ್ಲಿ ಕೂತಿದ್ದೆ, ಸುವರ್ಣದಲ್ಲಿ ಕೂತಿದ್ದಾಗ ಅಲ್ಲೊಬ್ಬ ಕೇಳ್ತಾನೆ, ಮಾವುತನ ಹತ್ಯೆ ಆಯಿತು, ಜಾಗವನ್ನು ಕಬಳಿಸಿದ್ರು, ಅಷ್ಟು ಜಾಗ ಕಬಳಿಸಿ ಅಲ್ಲೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅವರು, ಸರಿನಾ ಇದು ಅಂತ. ಅಜಿತ್ ಜೊತೆಲಿ ಕೂತವ್ರು ಅಜಿತ್ ಕೇಳಿದರು, ಆ ಜಾಗ ಎಷ್ಟಿದೆ ಗೊತ್ತಾ ನಿಮಗೆ ಅಂತ. ಪ್ರಶ್ನೆ ಕೇಳಿದವ್ರಿಗೆ ಗೊತ್ತೇ ಇಲ್ಲ ರೀ. ಇಲ್ಲಿ ನಮ್ಮಲ್ಲಿರೋರಿಗೂ ಯಾರಿಗೂ ಗೊತ್ತಿಲ್ಲ. ಕಥೆ ಗೊತ್ತಿದೆ, ಮಾವುತನ ಹತ್ಯೆ ಆಯಿತು, ಮಾವುತನ ಜಾಗ ಕಬಳಿಸಿದ್ರು. ಎಷ್ಟು ಗೊತ್ತಾ? 2000 ಸ್ಕ್ವೇರ್ ಫೀಟ್. 2000 ಸ್ಕ್ವೇರ್ ಫೀಟ್ನ ಒಂದು ಜಾಗಕ್ಕೋಸ್ಕರ ವೀರೇಂದ್ರ ಹೆಗಡೆ ಮತ್ತು ಅವರ ತಮ್ಮ ಡಬಲ್ ಮರ್ಡರ್ ಮಾಡ್ತಾರೆ ಅನ್ನೋದನ್ನು ಯಾರಾದರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾ? ಆದರೆ ನಂಬಿಸ್ಬಿಟ್ರು ನಮ್ಮನ್ನ. ನಾವು ಒಪ್ಕೊಂಡ್ವಿ. ಯಾಕೆ ಅಂತಂದರೆ, ದೊಡ್ಡವರು ಏನು ಬೇಕಿದ್ರು ಮಾಡ್ಬೋದು. ಎಲ್ಲಿವರೆಗೂ ನಮ್ಮನ್ನು ಒಪ್ಪಿಸಲಾಯಿತು ಅಂತಂದರೆ, ಮೊದಲು 1 ಮರ್ಡರಿಂದ ಶುರುವಾಯಿತು, ಆಮೇಲೆ ವೀರೇಂದ್ರ ಹೆಗಡೆ ಅವರು 10 ರೇಪ್ ಆ್ಯಂಡ್ ಮರ್ಡರ್ ಆಯಿತು, ಆಮೇಲೆ 100 ಮರ್ಡರ್ ಆಯಿತು. ಕೊನೆಗಂತೂ ಅನನ್ಯಾ ಭಟ್ಟಿನ ಸಾವು ಬಂದ ಮೇಲೆ ಸಮೀರ್ ಒಂದು ವಿಡಿಯೋದಲ್ಲಿ ಹೇಳ್ದ, ಅಲ್ಲಿ ಸಾವಿರಾರು ಜನರ ರೇಪ್ ಮಾಡಿ ಹೂಳಲಾಗಿದೆ. ಸಾವಿರಾರು. ಯಾವ ಫಿಲ್ಮಲ್ಲಿ ಇದನ್ನು ನೋಡಿದ್ರೂ ಕೂಡ ನಾವು ಒಪ್ಪಲಾಗದ ಸಂಗತಿಗಳನ್ನು ಅವನು ತನ್ನ ವಿಡಿಯೋದಲ್ಲಿ ಹೇಳ್ದ. ನಾವೇ ನಂಬಿಕೊಂಡು ಕೂತ್ವಿ, ನಾವು ಒಪ್ಪಿಕೊಳ್ಳುವಂಥ ಹಂತಕ್ಕೆ ಬಂದಿದ್ವಿ. ಆದರೆ ಇವೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ಅವ್ರು ತೊಗೊಂಡು ಬಂದಿದ್ದಿತ್ತಲ್ಲ, ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಿತ್ತಲ್ಲ, ಅದು ಮಾಸ್ಕ್ ಹಾಕಿದ ಮನುಷ್ಯ. ಮಾಸ್ಕ್ ಮನುಷ್ಯ ಬಂದಮೇಲೆ ನಿಮಗೂ ಗೊತ್ತಿದೆ ಎಂಥ ಸೆನ್ಸೇಷನ್ ಕ್ರಿಯೇಟ್ ಆಗ್ಬಿಡ್ತು. ನಾವು ನೋಡಿದ್ವಿ, ಅಯ್ಯೋ ಮಾಸ್ಕ್ ಹಾಕ್ಕೊಂಡು ಬಂದ, ಅವನು ಹೇಳ್ದ ಇವರು ರೇಪ್ ಮಾಡಿದ ನಂತರ ನನಗೇ ಹೇಳ್ತಿದ್ರು ಹೂಳಲಿಕ್ಕೆ, ನಾನು ಹೋಗಿ ಹೂಳ್ತಾ ಇದ್ದೆ. ಅವನ ಪಾಪ 100 ಅಂತಂದ, ಇವನು ವಿಡಿಯೋದಲ್ಲಿ 1000 ಮಾಡಿದ. ಅದನ್ನು ಆ 1000 ಹತ್ಯೆಗಳಾಗಿವೆ ಅನ್ನೋದನ್ನು ನಾವು ನಂಬಿದ್ವಿ. ಕೊನೆಗೆ ಎಲ್ಲಿವರೆಗೂ ಇತ್ತು ಅಂತಂದರೆ, ಅವನು ಕಾನ್ಫಿಡೆಂಟಲ್ಲಿ ತೋರಿಸ್ತಾನಲ್ಲ, ಇಷ್ಟು ಜಾಗದಲ್ಲಿ ನಾನು ಹೂತಿದ್ದು ಅಂತ. ಯಾಕೆ ಅಷ್ಟು ಜಾಗದಲ್ಲಿ ಹೂತಿದ್ದು ಅಂತ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ? ಅಲ್ಲಿ ಅನೇಕ UDRಗಳಾಗ್ತವೆ, ನಾವು ಅದನ್ನು ನಂಬಿದ್ದೀವಿ. 400ಕ್ಕೂ ಹೆಚ್ಚು ಸಾವುಗಳಾಗಿದೆಯಂತೆ ಅಲ್ಲಿ. ನಾನು ಕೂಡ ಇದನ್ನು ಒಂದು ಕ್ಷಣ ಇಷ್ಟೊಂದು ಸಾವು ಹೇಗಾಯಿತು ಅಂತ ಅಂದ್ಕೊಂಡು ಸ್ವಲ್ಪ ನನಗಿರುವಂಥ ಕಾಂಟ್ಯಾಕ್ಟನ್ನು ಬಳಸಿ ನಾನು ನಂಜನಗೂಡಿನ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ, ಸರ್ ನಂಜನಗೂಡಲ್ಲಿ ಈ ವರ್ಷ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂತ ಲೆಕ್ಕ ಇದೆಯಾ ಅಂತ ಕೇಳಿದೆ. ಅವರಂದರು, ಅನ್ಐಡೆಂಟಿಫೈಡ್ ಬಾಡೀಸ್ ಈ ವರ್ಷ ಕಳೆದ 3 ತಿಂಗಳಲ್ಲಿ 15 ಬಾಡಿ ಸಿಕ್ಕಿವೆ ಸರ್ ಅಂತ. ನಂಜನಗೂಡು ಪವಿತ್ರ ಕ್ಷೇತ್ರ ಅಂತ, ಅಲ್ಲಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆ ನಂಜನಗೂಡಿನಲ್ಲೇ 3 ತಿಂಗಳಲ್ಲಿ 15 ಸಿಕ್ಕಿರ್ಬೋದಾದರೆ ಧರ್ಮಸ್ಥಳದಲ್ಲಿ ಎಷ್ಟಿರ್ಬೋದು ಯೋಚನೆ ಮಾಡಿ. ಯಾರು ಬಂದು ಆತ್ಮಹತ್ಯೆ ಮಾಡಿಕೊಂಡ್ರು? ವೀರೇಂದ್ರ ಹೆಗಡೆ ಅವರು ಮಾಡಿಸಿರೋದು.
ಘಟ್ಟದ ಮೇಲೆ ಯಾರಾದರೂ ತೀರ್ಕೊಂಡ್ರೆ ಆ ನದಿಯಿಂದ ಹರ್ಕೊಂಡು ಬಂದು ಬರೋದನ್ನು ನೇತ್ರಾವತಿಗೆ ಯಾರು ಮಾಡಿಸಿದ್ದು? ಧರ್ಮಸ್ಥಳದವರೇ. ಎಲ್ಲವನ್ನೂ ತೆಗೆದು ಧರ್ಮಸ್ಥಳದವ್ರ ತಲೆ ಕಟ್ಟಲಾಯಿತು. ಮತ್ತು ನಾವು ಕೂಡ ಒಂದು ಕೊಲೆಯನ್ನು ಒಪ್ಪಿಕೊಂಡಿದ್ರಿಂದ ಅದಕ್ಕೆ ಜೋಡಿಸ್ತಾ ಹೋದ್ವಿ, ಇರ್ಬೋದು ಅಂತ ಅದನ್ನು ನಂಬ್ತಾ ಹೋದ್ವಲ್ಲ, ವ್ಯವಸ್ಥಿತವಾಗಿ ನಂಬಿಸಿದ್ರು. ಕೊನೆಗೆ ಯಾವಾಗ ಮಾಸ್ಕ್ ಮ್ಯಾನ್ ಬಂದ್ಬಿಟ್ನೋ ನಾವು ಅಂದ್ಕೊಂಡ್ವಿ ಇನ್ನು ಕತೆ ಮುಗೀತು. ಮಾಸ್ಕ್ ಮ್ಯಾನ್ಗೆ ಇತ್ತೀಚೆಗೆ ಒಂದು ಟಿವಿ ಚಾನಲ್ ರಿಪೋರ್ಟ್ ಮಾಡ್ತು, ಸದ್ಯದಲ್ಲೇ SIT ಹೊರಗೆ ಹಾಕತ್ತೆ ಅದನ್ನು. ಮಾಸ್ಕ್ ಮ್ಯಾನ್ ಏನು ಹೇಳಿದ ಗೊತ್ತಾ? ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಧೈರ್ಯ ಇರಲಿಲ್ಲ ಬರಲಿಕ್ಕೆ. ಆದರೆ ನಾನು ಯಾಕೆ ಬಂದೆ ಅಂತಂದರೆ ಅನನ್ಯ ಭಟ್ಟನ ತಾಯಿ ಬಂದು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು, ನಾನೂ ಹೇಳ್ಬೋದೇನೋ ಅಂತ ನಾನು ಹೇಳಿದೆ ಅಂತ ಅವನು ಬಂದು ಹೇಳ್ತಾನೆ. ಬಟ್ ಅನನ್ಯ ಭಟ್ಟದ ಕತೆ ಏನು ಗೊತ್ತಾ? ಅನನ್ಯ ಭಟ್ ಅನ್ನುವಂಥ ಒಂದು ಹೆಣ್ಣು ಮಗು ಇರಲೇ ಇಲ್ಲ ಅಂತ. ನಾನು ಅಜಿತ್ ಜೊತೆ ಮಾತಾಡುವಾಗ ಅಜಿತ್ ಹೇಳ್ತಿದ್ರು, ಆಕೆ ಸುಜಾತಾ ಭಟ್ ಅನ್ನೋದು ಭಟ್ ಆಕೆ ಹೆಸರೇ ಅಲ್ಲ. ನಾನು ಕೇಳಿದೆ ಸುಜಾತಾ ಆದರೂ ಒರಿಜಿನಲ್ಲ? ಅವರಂದ್ರು ಅದು ಇನ್ನು ಪ್ರೂವ್ ಆಗಬೇಕಷ್ಟೇ, ಗೊತ್ತಿಲ್ಲ ನಮಗೆ ಅಂತ ಅಜಿತ್ ಹೇಳೋದು. ಅಂದರೆ ಅರ್ಥ ಏನಿದಕ್ಕೆ? ಮಿತ್ರ, ನಾನು ನಿಮ್ಗೆ ಹೇಳ್ತೀನಿ, ಇದು ಸುಮ್ಮನೆ ನೀವು ಗಮನಿಸಿದರೆ ಗೊತ್ತಾಗುತ್ತೆ. ನಮಗೆ ಟೈಮ್ ಕೊಡ್ಲಿಕ್ಕೆ ಪುರುಸೊತ್ತಿಲ್ಲ. ನಮಗೇನಾಗಿದೆ, ತುಂಬ ರೀಲ್ಗಳನ್ನು ನೋಡ್ತಾ ಇರೋದ್ರಿಂದ ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಕುಳಿತುಕೊಂಡು ನಿಮ್ಮ 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 ಲಾಯರ್ ಬುದ್ಧಿಯನ್ನು ಬಳಸಿಬಿಟ್ರೆ ಎಷ್ಟು ಸಂಗತಿ ಬರುತ್ತೆ ಗೊತ್ತಾ? ನಾನು ಲಾಯರ್ ಅಲ್ಲ, ಆದರೆ ನನ್ನ ಜೊತೆ ಇರೋ ಟೀಮನ್ನು ಬಳಸ್ಕೊಂಡು ಕಂಡು ಹಿಡಿದಿರುವ ಕೆಲವು ಸಂಗತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಈ ಸುಜಾತಾ ಭಟ್ ಮೊದಲು ಬಂದ್ರಲ್ಲ, ಬಂದವರು ಏನು ಮಾಡಿದ್ರು, ಇವರಿಗೆ ಸಂಬಂಧಪಟ್ಟಂಥ 2 ಯೂಟ್ಯೂಬ್ ಚಾನಲ್ಗಳಿಗೆ ಅವರೊಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂನಲ್ಲಿ ಆಕೆ ಹೇಳಿದ್ದೇನು? ಮೊದಲು ಹೇಳಿದ್ದು, ನನ್ನ ಮಗಳು ಅನನ್ಯ ಭಟ್ ಹಾಸ್ಟೆಲ್ನಲ್ಲಿದ್ಲು ಮಣಿಪಾಲದಲ್ಲಿ ಅಂತ ಹೇಳಿದ್ಲು. ಯಾವಾಗ ಮೀಡಿಯಾಗಳು ಹಿಂದೆ ಬಿದ್ದು ಯಾವ ಹಾಸ್ಟೆಲ್ ಹೇಳು ಅಂತ ಕೇಳಿದ ತಕ್ಷಣ ಏನಂದ್ಲು ಗೊತ್ತಾ? ಮೊದಲು ಹೇಳಿದ್ದು ಹಾಸ್ಟೆಲ್ಲು ಅಂತ, ಈಗ ಹೇಳಿದ್ಲು ಹಾಸ್ಟೆಲಲ್ಲಿ ಯಾವತ್ತೂ ಇರಲೇ ಇಲ್ಲ, 5 ಜನ ಫ್ರೆಂಡ್ಸ್ ಜೊತೆಗಿದ್ರು, ಯಾವ ಮನೆ ಅಂತ ಹುಡುಕೋ ಪ್ರಮೇಯ ಬರೋದಿಲ್ವಲ್ಲ, ನಂಗೆ ಗೊತ್ತೇ ಇಲ್ಲ ಅಂದ್ಬಿಡ್ಬೋದು ಅಂತ. ಯೂಟ್ಯೂಬ್ ಮೀಡಿಯಾಗೆ ಹೇಳುವಾಗ ಆಕೆ ಹೇಳಿದ್ಲು, ನಾನು CBIಯಲ್ಲಿ 9 ವರ್ಷ ಕೆಲಸ ಮಾಡಿದೆ, VRS ತಗೊಂಡು ಆಚೆ ಬಂದೆ. CBIಯಲ್ಲೇ ಇವರು ಬಿಡಲಿಲ್ಲ. CBIದೆಲ್ಲ ವಿಚಾರಣೆ ಮಾಡಿದ್ರು. CBIನಲ್ಲಿರುವ ಅಧಿಕಾರಿಗಳನ್ನು ಬಳಸಿ ಸ್ವಲ್ಪ ಹುಡುಕಾಡಿ ಸರ್, ಈ ಇಯರ್ಗಳಲ್ಲಿ ಯಾರಾದರೂ ಇದ್ರಾ ಅಂತ, ನಿಮ್ಮ ಕಲ್ಕತ್ತಾದ ವಿಭಾಗದಲ್ಲಿ ಇದ್ರಾ ಅಂತ ಕೇಳಿದರೆ ಅವ್ರು ರಿಪೋರ್ಟ್ ಕೊಟ್ಟರು, ಕಲ್ಕತ್ತಾದಲ್ಲ, ಇಡೀ ಪಶ್ಚಿಮ ಬಂಗಾಳದಲ್ಲೇ ಈ ಹೆಸರಿನ ಯಾವುದೇ ಹೆಣ್ಣುಮಗಳು ಆ ಹೊತ್ತಿನಲ್ಲಿ ಕೆಲಸ ಮಾಡಿದ ರೆಕಾರ್ಡ್ಸ್ ಇಲ್ಲ. ಆಗೇನು ಹೇಳ್ತು ಗೊತ್ತಾ ಅಯ್ಯಮ್ಮ? ನಾನು 9 ವರ್ಷ ಎಲ್ಲ ಮಾಡಲಿಲ್ಲ, ಸ್ವಲ್ಪ ದಿನ ಮಾಡಿದೆ ಅಷ್ಟೇ, ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡಿದೆ. ನನಗೆ ಆಶ್ಚರ್ಯ, ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡಿದವ್ರಿಗೂ VRS ಸಿಗುತ್ತೆ ದೇಶದಲ್ಲಿ ಅಂತ. ಅಮೇಝಿಂಗ್. ಆಕೆ ಹೇಳಿದ್ಲು, ಆಕೆ ಮೊದಲನೇ ವಿಡಿಯೋ ಮಾಡುವಾಗ ಆ ಯೂಟ್ಯೂಬ್ ಚಾನಲ್ಗಳಿಗೆ ಹೇಳ್ತಾಳೆ, ಧರ್ಮಾಧಿಕಾರಿಗಳು ಅವರು ಕಾವಂದರಲ್ಲ ಕಾಮಾಂಧರು, ಅವರು ಧಣಿ ಅಂತ ಏನು ಕರೀತಾರೆ, ಅವರೇ ಇದಕ್ಕೆಲ್ಲವೂ ಕಾರಣ ಅಂತ ಹೇಳಿದ್ಲು. ಈಗೇನು ಹೇಳ್ತಿದ್ದಾಳೆ ಗೊತ್ತಿಲ್ಲ. ಗೊತ್ತಿಲ್ಲಪ್ಪ, ಅವರು ಮಾಡಿದ್ದು ಅಂತ ನಾನು ಎಲ್ಲೂ ಹೇಳಲೇ ಇಲ್ಲ, ನಾನು ಆರೋಪನೇ ಮಾಡಲಿಲ್ಲ. ಈಗೇನು ಹೇಳ್ತಿದ್ದಾಳೆ ಗೊತ್ತಾ? ನಾನು ಬಂದಿದ್ದು ಯಾಕೆ ಅಂತಂದರೆ, ನನ್ನ ಮಗಳದೇನಾದರೂ ಅಸ್ಥಿಪಂಜರ ಸಿಕ್ಕಿದ್ರೆ ಅದನ್ನು ಕೊಡಿ, ಸನಾತನ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ? ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ನಮಗೆ ನೆನಪಿಸಬೇಕು ಅಂತ. ದೇ ಆರ್ ವೆರಿ ಕ್ಲೆವರ್ ರೀ. ವಾರಿಜಾ ಆಚಾರ್ತಿ ಅಂತ ಒಬ್ಬ ತಾಯಿ ತೀರ್ಕೊಂಡ್ರು. ಧೀರಜ್ ಕೆಲ್ಲ ಅಂತ ಇವ್ರು ಯಾರ ಮೇಲೆ ಆರೋಪ ಮಾಡಿದ್ರು, ನಿಶ್ಚಲ್ ಜೈನ್ ಜೊತೆಗೆ ಅವ್ರ ಮೇಲೆ ಕೆಲಸ ಮಾಡ್ತಿದ್ದ ಹೆಣ್ಮಗಳು. ಆಕೆ ಹೆಸರು ವಾರಿಜಾ ಆಚಾರ್ತಿ. ಇವ್ರ ಹೆಸರು ಏನು ಮಾಡಿದ್ರು ಗೊತ್ತಾ? ವಾರಿಜಾ ಪೂಜಾರ್ತಿ ಅಂತ ಮಾಡಿದರು. ಅದೊಂದು ಕಮ್ಯುನಿಟಿ ಬೇರೆ ಇದೆ ಅಂತ, ಆ ಕಮ್ಯುನಿಟಿಯ ಜನ ವಿರುದ್ಧಕ್ಕಾಗಲಿ ಅನ್ನೋ ಕಾರಣಕ್ಕೆ ಪೂಜಾರ್ತಿ ಮಾಡಿದರು. ಆಕೆ ತೀರಿಕೊಂಡಿದ್ದನ್ನ ಇವರೇ ಸಾಯಿಸಿದ್ದು ಅಂತ ಮಾಡಿದ್ರು. ಆಮೇಲೆ ಕತೆ ಹೆಂಗೆ ಕಟ್ಟಿದ್ರು ಅಂತಂದ್ರೆ, ಆಕೆ ಈ ಧೀರಜ್ಗೆಲ್ಲ ಸಾಯಿಸಿ ಬಂದಿರುವಂಥ ಆ ಶರ್ಟನ್ನು ನೋಡಿದ್ಲು. ಆ ಶರ್ಟನ್ನು ಅವ್ರ ಮನೆ ಕೆಲಸಕ್ಕಿದ್ದ ಅವಳು ಒಗಿಬೇಕಾದ್ರೆ ಕೇಳಿದ್ಲು, ದನಿಗಳೇ ಏನಾಗಿದೆ ಇದು ಅಂತ ಕೇಳಿದಾಗ, ಏನಿಲ್ಲ ನೀನು ಸುಮ್ಮನೆ ಒಗೆದಿಡು ಅಂತ ಹೋದ್ರು. ಮಾರನೇ ದಿನ ಟಿವಿಯಲ್ಲಿ ನೋಡಿದಾಗ ಆಕೆ ಗೊತ್ತಾಯಿತು ಇವರೇ ಅದು ಅಂತ ಹೇಳಿ ಅಂತ. ಬಟ್ ಮಜಾ ಏನು ಗೊತ್ತಾ? ಈ 4 ಜನರ ಹೆಸರು ಬಂದಿದ್ದು 1 ವರ್ಷ ಆದಮೇಲೆ. ಮಾರನೇ ದಿನ ಟಿವಿಯಲ್ಲಿ ಹೆಂಗೆ ಬಂತು ಗೊತ್ತಿಲ್ಲ, ಯಾರಿಗೆ ಅಂತ ಅರ್ಥ ಇಲ್ಲ. ಆಕೆ ತೀರ್ಕೊಂಡಲ್ಲ, ತೀರ್ಕೊಂಡ ನಂತರ ನಾನು ಹೇಳ್ತೀನಿ ಮಿತ್ರರೆ, ನಾನೇ ಸಾಕ್ಷಿ ಇದಕ್ಕೆ. ಐ ಹ್ಯಾವ್ ಅ ವಿಡಿಯೋ ಆಫ್ ಇಟ್. ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮ್ಮ ಹತ್ರ. ಆ ವಾರಿಜಾ ಆಚಾರ್ತಿಯ ಸಹೋದರನೊಂದಿಗೆ ಮಾತನಾಡಿದ್ವಿ. ಅವ್ರು ಹೇಳಿದರು, ಧೀರಜ್ ಕೆಲ್ಲ ಮನೇಲಿ ಯಾವತ್ತೂ ಇವ್ರ ಕೆಲಸಕ್ಕೆ ಇರಲೇ ಇಲ್ಲ, ನನ್ನ ತಂಗಿ ಕೆಲಸಕ್ಕೆ ಇರಲಿಲ್ಲ. ಆಕೆ ಏನು ಮಾಡ್ತಿದ್ಲು ಅಂತಂದರೆ, ಗೌರವಯುತವಾಗಿ ದಾದಿ ಥರ ಮಕ್ಕಳನ್ನು ನೋಡ್ಕೊಳ್ತಾ ಇದ್ರು. ಅದು ಸಂಬಳ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ, ನಾವು ಮನೆಗಳಲ್ಲಿ ಪ್ರೀತಿಯಿಂದ ಇದ್ವಿ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನೆಗೆ ಹೋಗ್ತಾ ಇದ್ರು.
ಗರ್ಭಕೋಶದ ಪ್ರಾಬ್ಲಮ್ ಇವರಿಗಿತ್ತು. ಆ ನೋವನ್ನು ತಾಳಲಾಗದೆ ಆಕೆ ಒಂದಿನ ತನ್ನ ಮನೆಯ ಎದುರಿಗೆ ಅಂಗಳದಲ್ಲಿದ್ದ ಬಾವಿಯಲ್ಲಿ ಬಿದ್ದರು ಅಂತ ನನ್ನ ಮಿತ್ರ ವಸಂತ್ ಗಿಳಿಯಾರ್ ಅಲ್ಲಿಗೆ ಹೋಗಿ ಆ ಬಾವಿನೆಲ್ಲ ಶೂಟ್ ಮಾಡ್ಕೊಂಡು ಬಂದು ಇದೇ ಜಾಗದಲ್ಲಿ ಆಕೆ ಬಿದ್ದಿದ್ದು, ಆಕೆನ ಮರ್ಡರ್ ಮಾಡಿಸಿದ್ದಲ್ಲ ಅಂತ ಸಹೋದರ ಒಪ್ಪಿಕೊಂಡ. ಆದರೆ ನಾವು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಯಾಕೆ ಹೇಳಿ? ದೊಡ್ಡವರು, ಅವ್ರು ಮರ್ಡರ್ ಮಾಡಿಸ್ಬೋದು. ಇವ್ರು ಎಲ್ಲಿವರೆಗೂ ಮಾಡಿದ್ರು ಅಂತಂದ್ರೆ, ಆಕೆ ಹೇಳಿರೋ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ. ಆಕೆ ಹೇಳಿದ್ಲು, ಮುಸುಕುಧಾರಿಗಳು ನನಗೆ ಹೊಡೆದ್ರು. ಯಾರು ಹೇಳಿದ್ದು? ಸುಜಾತಾ ಭಟ್ ಹೇಳಿದ್ದು. ಮುಸುಕುಧಾರಿಗಳು ನನಗೆ ಹೊಡೆದ್ರು, ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು. ಸಮೀರ್ ವಿಡಿಯೋ ಮಾಡುವಾಗ ಏನು ಹೇಳಿದ ಗೊತ್ತಾ? ನಕಲಿ ದೇವಮಾನವ ಮತ್ತು ಅವನ ಸಹೋದರರು ಹೊಡೆದ್ರು ಅಂತ. ಹೆಂಗ್ರಿ ಸುಳ್ಳು ಹೇಳ್ತಾನವನು? ಈಕೆ ಕೊಟ್ಟು ವಿಡಿಯೋದಲ್ಲಿ ಬಳಸ್ಕೊಂಡಿರೋ ಡಾಟಾನ ತೆಗೆದುಕೊಂಡು ತಾನೊಂದು ಹೊಸ ಕತೆ ಸುಳ್ಳನ್ನು ಕಟ್ಟನಲ್ಲ. ನಕಲಿ ದೇವಮಾನವ ಅಂದ್ರೆ ಯಾರು? ಹೆಂಗೆ ಧರ್ಮಾಧಿಕಾರಿಗಳೊಬ್ಬರನ್ನ ದೇವಮಾನವ, ನಕಲಿ ದೇವಮಾನವ ಅಂತ ಹೇಳುವ ಅಧಿಕಾರ ಹೆಂಗೆ ಸಿಕ್ತು ನಿನಗೆ? ಆ ದೆಹಲಿನಲ್ಲಿ ಆ ಹೆಣ್ಮಗಳು ಬಿಜೆಪಿಯ ವಕ್ತಾರರಾಗಿದ್ದು, ಆಕೆ ಹೇಳಿದ ಒಂದು ಮಾತಿಗೆ ಸರ್ ತನ್ಸೆಜುದಾ ಅಂತ ಹೇಳಿದ್ರು. ಆಕೆಯ ಫೋಟೋ ಹಾಕೊಂಡು ಆಕೆಗೆ ಸಮರ್ಥಿಸಿದ ರಾಜಸ್ಥಾನದ ಒಬ್ಬ ಟೇಲರ್ನ ಕತ್ತು ಕಡಿದ್ರು. ಇವನೊಬ್ಬ ಅಯೋಗ್ಯ ಬಂದು ನಕಲಿ ದೇವಮಾನವ ಅಂತಾನಲ್ಲ. ಏನಾಗಿತ್ತು ನಮಗೆ? ಆಕೆ ಆರಂಭದಲ್ಲಿ ಹೇಳಿದ್ಲು, ನನ್ನ ಮಗಳು ತೀರ್ಕೊಂಡಾಗ, ಅನನ್ಯ ತೀರ್ಕೊಂಡಾಗ ಕೋಲ್ಕತ್ತಾದಲ್ಲಿದ್ದೆ, ನಾನು ಕೆಲಸ ಮಾಡ್ತಿದ್ದೆ, ರಜೆ ತೆಗೆದುಕೊಂಡು ಬಂದೆ ಅಂತ. ನೀನು ಕೋಲ್ಕತ್ತಾದಲ್ಲಿ ಇದ್ದಿದ್ದೇ ಸುಳ್ಳು ಅಂತ ಈ ಟಿ ವಿನವರೆಲ್ಲ ಪ್ರೂವ್ ಮಾಡಿದಾಗ ಏನಂದ್ಲು ಗೊತ್ತಾ? ಇಲ್ಲ, ಆಗ ನಾನು ಕೆಲಸ ಬಿಟ್ಬಿಟ್ಟಿದ್ದೆ, ಇಲ್ಲಿ ಬಂದಿದ್ದೆ. ಬಂದವಳು ಏನು ಮಾಡಿದೆ ಅಂತಂದರೆ, ಬಟ್ಟೆ ಬಿಟ್ಟು ಬಂದು ಬರಲಿಕ್ಕೆ ಅಂತ ಅಲ್ಲಿಗೆ ಹೋಗಿದ್ದಾಗ ಇಲ್ಲಿಂಗ್ ಆಗೋಯ್ತು ಅಂತ. ಎಷ್ಟು ಚೇಂಜು! ವಿತಿನ್ 15 days ಇವೆಲ್ಲ ಚೇಂಜ್ ಆಗೋಯ್ತು. ಆಕೆ ಹೇಳಿದ್ಲು, ಆಕೆ ಯಾಕೆ ಉದ್ದೇಶ ಅಂತ ನಾನು ಹೇಳ್ತೀನಿ. ಆಕೆಯ ತನ್ನ ಮೊದಲ ವಿಡಿಯೋದಲ್ಲಿ ಏನು ಹೇಳ್ತಾಳೆ ಗೊತ್ತಾ? ಮಂಜುನಾಥ ಒರಿಜಿನಲ್ ದೇವರೇ ಅಲ್ಲ, ಮೂಲ ದೇವರು ಕದ್ರಿಯಲ್ಲಿರುವಂಥ ದೇವರು. ಇವರು ಮಂಜುನಾಥನಿಗೆ ನಡ್ಕೊಳ್ಬೇಕು ಅಂತಿಲ್ಲ. ಆಕೆಯ ಮಾತನ್ನೇ ಹೇಳೋದಾದರೆ, ನೀವು ಯಾಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ? ಕಲ್ಲು ತಗೊಂಡು ಹೊಡೀರಿ ಧರ್ಮಸ್ಥಳಕ್ಕೆ ಅಂತ. ಧರ್ಮಸ್ಥಳಕ್ಕೆ ಬೆಂಕಿ ಹಚ್ಚಿ ಅಂತ ಈ ಹೋರಾಟಗಾರರು ಹೇಳಿದ್ದೆ. ಬೆಂಕಿ ಹಚ್ಚಿ ವಯಸ್ಸು ಯಾಕೆ ಧರ್ಮಸ್ಥಳದ ಮೇಲೆ ಕೋಪ ಇರುತ್ತೆ? ನಿಜವಾಗ್ಲೂ ಇವ್ರ ಉದ್ದೇಶ ಸೌಜನ್ಯನಿಗೆ ನ್ಯಾಯ ಕೊಡಿಸೋದು ಅಥವಾ ಧರ್ಮಸ್ಥಳವನ್ನು ನಾಶ ಮಾಡೋದ? ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ತುಂಬ ಇದನ್ನು ಫಾಲೋ ಮಾಡಿ ಗೊತ್ತೂ ಆಗಿರ್ಬೋದು. ಮಹೇಶ್ ತಿಮರೋಡಿಯ ಮನೆಯನ್ನು ಬರೀ ಮನೆ ಅಂತ ಕರೆಯೋದಿಲ್ಲ, ಗುತ್ತು ಅಂತ ಕರೀತಾರೆ. ದಕ್ಷಿಣ ಕನ್ನಡದಲ್ಲಿ ಗುತ್ತು ಅಂದರೆ ಅರಮನೆ. ಪ್ರಾಬಬ್ಲಿ ತುಂಬ ದೊಡ್ಡದಾಗಿರುವಂಥ ಬಂಗ್ಲೆಯನ್ನು ಗುತ್ತು ಅಂತ ಕರೆಯಲಾಗುತ್ತೆ. ಆ ಗುತ್ತಿನಲ್ಲಿ ಕುಳಿತುಕೊಳ್ತಾರಲ್ಲ ಆ ಮನುಷ್ಯ, ಏನು ಹೇಳ್ತಾರೆ ಗೊತ್ತೇನು? ಅವ್ರು ಹೇಳ್ತಾರೆ, ಆ ಧರ್ಮಸ್ಥಳ ಇನ್ನು ಮುಂದೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ, ಇನ್ನು ಮುಂದೆ ಧರ್ಮಸ್ಥಳ ಪೂರ್ತಿ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ನಾನು ಧರ್ಮಾಧಿಕಾರಿ ಆಗ್ತೀನಿ ಅಂತ. ಒಂದು ಸ್ಟಿಂಗ್ ವಿಡಿಯೋ ಬಂತು ಅವ್ರು ಮಾತಾಡ್ತಿರುವಾಗ. ನಾನು ಕೇಳಿದೆ ಆಡಿಯೋದಲ್ಲಿ ಏನಿತ್ತು ಅಂತಂದರೆ, ನಾನು ಶೃಂಗೇರಿ ಪೀಠದಿಂದ ಮಾತಾಡ್ತಿದ್ದೀನಿ ಅಂತ. ಐ ವಾಸ್ ಶಾಕ್ಡ್. ಶೃಂಗೇರಿ ಪೀಠಕ್ಕೆ ಹೆಂಗೆ ಹೋದ್ರಿ ಈ ಮನುಷ್ಯ ಅಂತ. ಕೊನೆಗೆ ನನಗೆ ಯಾರೋ ನೋಡಿದವ್ರು ಹೇಳಿದ್ರು, ಶೃಂಗೇರಿ ಪೀಠ ಅಂದರೆ ಅದು ಶೃಂಗೇರಿ ಅಲ್ಲ ಸರ್, ಇವ್ರ ಮನೇನ ಶೃಂಗೇರಿ ಪೀಠ ಅಂತಲೇ ಕರೆಯೋದವರು ಅಂತ. ಎಲ್ಲಿಯವರೆಗೂ ಇವರು ತಮಗೆ ಬೇಕಾದಂತೆ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ರು ಅಂತಂದರೆ, ಮೊದಲು ತಮ್ಮನ ಮಗನಂತಂದರು, ಆಮೇಲೆ ತಮ್ಮನಂತಂದರು, ಫೈನಲಿ ಅವರ ಟಾರ್ಗೆಟ್ ಅಟ್ಯಾಕ್ ಆಗಿದ್ದು ಸ್ವತಃ ಖಾವಂದರ ಮೇಲೆ, ಸ್ವತಃ ವೀರೇಂದ್ರ ಹೆಗಡೆಯವರ ಮೇಲೆ. ಹಂತ ನೋಡಿ ಹೆಂಗೆ ಮಾಡ್ಕೊಂಡು ಬಂದರು, ಹೆಂಗೆ ಡೆವಲಪ್ ಮಾಡ್ಕೊಂಡು ಬಂದರು ಅಂತ. ಅದಕ್ಕೆ ನಾನು ಅಂದ್ಕೊಳ್ಳೋದು ಏನು ಅಂತಂದರೆ, ಈ ಹೋರಾಟದಲ್ಲಿ ಗೆದ್ದಿದ್ದು ನಾನು ನೀವು ಅಲ್ಲ, ಸ್ವತಃ ಅಣ್ಣಪ್ಪ ಗೆಲ್ಲಿಸ್ಬಿಟ್ಟ ಅವರನ್ನು ಅಂತ. ಆ 13 ಹೊಂಡದಲ್ಲಿ ಒಂದರಲ್ಲಾದರೂ ಯಾರಾದರೂ ಹೆಣ್ಣು ಮಗಳ ಒಂದು ಬಾಡಿ ಸಿಕ್ಕಿದ್ದಿದ್ರೆ ಆ ಹೆಣ್ಣು ಮಗಳ ಬಾಡಿ ಮೇಲೆ ರೇಪ್ ಆಯ್ತಾ ಏನಾಯ್ತಾ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಐ ಡೌಟ್ DNA ಹಿಡ್ಕೊಂಡು ಏನಾದರೂ ಯಾರು ಅಂತ ಹುಡುಕ್ಲಿಕ್ಕೆ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಗೊತ್ತಾಗ್ತಾ ಇದ್ದಿದ್ದು ಹೆಣ್ಣು ಮಗಳ, ಅವಳು ವಯಸ್ಸೆಷ್ಟು, ಹೈಟ್ ಎಷ್ಟು, ಇವಿಷ್ಟನ್ನು ಅರ್ಥ ಮಾಡ್ಕೊಳ್ಬೋದಾಗಿತ್ತು. ಇಷ್ಟು ಮಾತ್ರ ಡೇಟಾ ಸಿಕ್ತಿತ್ತು. ಇವರು ಯಾವ ಹುಡುಗಿ ಹೆಸರು ಹೇಳ್ತಾರೋ ಆ ಹೆಸರು ಅದಕ್ಕೆ ತಾಕ್ತಿತ್ತು. ಒಂದೇ ಒಂದು ಬಾಡಿ ಸಿಕ್ಕಿದ್ದಿದ್ರೆ ಇವತ್ತು ನಾವು ಹಿಂಗೆ ಕೂತಿರ್ತಿರ್ಲಿಲ್ಲ, ಧರ್ಮಸ್ಥಳದ ಪರವಾಗಿ ನಾವು ಯಾರೂ ನಿಲ್ತಿರಲಿಲ್ಲ. ನನಗೆ ಆವಾಗ ಅನ್ಸುತ್ತೆ, ಅಣ್ಣಪ್ಪನ ಪವಾಡ ಇವರೆಲ್ಲರೂ ಅಂದ್ಕೊಂಡಿರೋದಕ್ಕಿಂತ ದೊಡ್ಡದ್ದು. ಕೃಷ್ಣನೂ ಶಿಶುಪಾಲನ 100 ತಪ್ಪಾಗುವವರೆಗೂ ಕಾದ, ಅಣ್ಣಪ್ಪ ಸರಿಯಾದ ಟೈಮಿಗೆ ಬಡದಿದ್ದಾನೆ, ನಮ್ಮನ್ನೆಲ್ಲ ಒಟ್ಟು ಮಾಡಿದ್ದಾನೆ ಅಂತ. ಇಲ್ಲದೆ ಹೋಗಿದ್ದಿದ್ರೆ ನಾವೆಲ್ಲರೂ ಹಿಂದೂ ಸಮಾಜದ ಈ ಕೇಂದ್ರದ ವಿರುದ್ಧ ನಿಂತಿರ್ತಿದ್ವಿ. 3000 ಆಕ್ರಮಣಗಳು ಅಂತಂದ್ರಲ್ಲ, ಸಾವಿರಾರು ವರ್ಷಗಳ ಆಕ್ರಮಣಗಳು ಅಂತಂದ್ರ ಆಕ್ರಮಣಕಾರರ ಪ್ರಾಬ್ಲಮ್ ಅಲ್ಲ,
ಆಕ್ರಮಣಕಾರರನ್ನ ಬಿಟ್ಕೊಂಡು ನಮ್ಮ ಪ್ರಾಬ್ಲಮ್ಮು. ನಾನು ಯಾವಾಗಲೂ 4 ಜನರನ್ನ, ಎಲ್ಲೇ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಆದಾಗ, ಹಿಂದೂ ಧರ್ಮದ ವ್ಯಕ್ತಿಗಳ ಮೇಲೆ ಆಕ್ರಮಣ ಆದಾಗ ಪ್ರಮುಖವಾಗಿ 4 ಇರ್ತಾರೆ, 5ನೇದೊಂದು ಹೆಗಲಿರುತ್ತೆ. ಪ್ರಮುಖ 4 ಯಾರು ಗೊತ್ತಾ? ಎಲ್ಲೇ ಹಿಂದೂಗಳ ಮೇಲೆ ಆಕ್ರಮಣ ಆದರೂ ಸ್ವಲ್ಪ ಟ್ರೇಸ್ ಮಾಡಿ, ಅಲ್ಲಿ ಜಿಹಾದಿಕ್ ಫೋರ್ಸ್ ಇದ್ದೇ ಇರುತ್ತೆ. ಈ ಕೇಸ್ನಲ್ಲಿ ಯಾವಾಗ ಇವರಿಬ್ರು ಸಾಕಾಗ್ಲಿಲ್ಲ ಅಂತ ಆಯ್ತೋ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣವ್ರು ಸಾಕಾಗೋದಿಲ್ಲ ಅಂತ ಆಯ್ತೋ, ಸಮೀರನ್ ಎಳ್ಕೊಂಡು ಬರಲಾಯ್ತು. ಸಮೀರಿನ ಜೊತೆ ಆಂಟಿ ಹಿಂದೂ ನರೇಟಿವ್ ಸೃಷ್ಟಿ ಮಾಡ್ಲಿಕ್ಕಿರುವಂತ ನಜ್ಮಾ ನಮ್ಗೆ ಆಗ್ಲೂ ಅರ್ಥ ಆಗಲಿಲ್ಲ. ಅವನದ್ದು ಫೇಲ್ ಆಗ್ತಿದೆ ಅಂತ ಗೊತ್ತಾದಾಗ ಎಸ್ ಡಿ ಪಿ ಐ ಪ್ರತಿಭಟನೆಗೆ ಕರೆ ಕೊಡ್ತು. ಯಾವ SDPI ಹೆಣ್ಮಕ್ಳ ಬಗ್ಗೆ ಮಾತನಾಡೋದು? ಕಳೆದ 2 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರದ ಮಾಸ್ಕ್ನಲ್ಲಿ, ಮಸೀದಿಯಲ್ಲಿ 6 ವರ್ಷದ ಮಗುವಿಗೆ ಚಾಕ್ಲೇಟ್ ಕೊಟ್ಟು ಆ ಮಸೀದಿ ಒಳಗೆ ರೇಪ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ 2023ನಲ್ಲಿ ಒಂದು ಪುಟ್ಟ ಮಗು, 5 ವರ್ಷದ ಪುಟ್ಟ ಮಗುವನ್ನು ಮಾಸ್ಕಲ್ಲಿ ರೇಪ್ ಮಾಡಲಾಯಿತು. ತಂದೆ ಆ ಕಂಪ್ಲೇಂಟ್ ಕೊಡ್ಲಿಕ್ಕೂ ಬಂದಿರಲಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ, ತೆಗೆದು ನೋಡಿ ಅಲ್ಲ. ಯಾರೋ ಒಬ್ಬ ಆಕ್ಟಿವಿಸ್ಟು ಆ ವಿಡಿಯೋ CCTV ಫುಟೇಜನ್ನು ಹಾಕಿದ ನಂತರ ಸ್ವತಃ ಚೈಲ್ಡ್ ಕೇರ್ನವರು ಅದನ್ನು ತೆಗೆದುಕೊಂಡು ಕೇಸ್ ಕೊಡಬೇಕು ಅಂತ ಬಂದಾಗ ವಿಷಯ ಹೊರಗೆ ಬಂತು. ಇಲ್ಲದೆ ಹೋದರೆ ಹೊರಗಡೆ ಬರ್ತಿರಲಿಲ್ಲ. ಇದೇ ಬೆಂಗಳೂರಿನಲ್ಲಿ ಹೆಗಡೆ ನಗರದಲ್ಲಿ ಒಂದು ಮಸೀದಿಯಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು 6 ವರ್ಷದ ಹೆಣ್ಣು ಮಗಳ ಮೇಲೆ ಅಸಾಲ್ಟ್ ಕೇಸ್ ಇದೆ. ಯಾಕೆ ಮಾತಾಡಲಿಲ್ಲ? ಯಾಕೆ SDPI ಬರಲಿಲ್ಲ? ಏನು ಇಂಟ್ರೆಸ್ಟ್ ಅಲ್ಲಿ? ಅಲ್ ಜಜೀರಾ ಬಂತು, ಹೆಂಗ್ರಿ ಬಂತು? ನಾವು ಯೋಚನೆ ಮಾಡಲಿಲ್ಲ. ಅಲ್ ಜಜೀರಾ ರಿಪೋರ್ಟ್ ಮಾಡುತ್ತೀರಿ. ಇವತ್ತಿಗೂ ಕೇರಳದ ಪತ್ರಿಕೆಗಳು ರಿಪೋರ್ಟ್ ಮಾಡುವಾಗ ಹ್ಯಾವ್ ಗಾಟ್ ಇಟ್ ಕನ್ಫರ್ಮ್. ಮೊನ್ನೆ ಯಾರೋ ಅದನ್ನು ಬರೆದು ಕಳಿಸಿದ್ರು ನನಗೆ, ನೋಡಿ ಕೇರಳದಲ್ಲಿ ಏನು ರಿಪೋರ್ಟ್ ಮಾಡ್ತಾರೆ ಅಂತ. ಇವತ್ತೊಬ್ಬ ಕೇರಳದ ವ್ಯಕ್ತಿ ಸಿಕ್ಕಿದಾಗ ಕನ್ಫರ್ಮ್ ಮಾಡಿಕೊಂಡು ಏನು ಬರ್ತಿದೆ ಧರ್ಮಸ್ಥಳದ ಬಗ್ಗೆ ಅಂತ. ಏನು ಬರುತ್ತೆ ಗೊತ್ತಾ? ಧರ್ಮಸ್ಥಳ ಅಂತ ಬರೆಯುವಾಗಲೆಲ್ಲ 100 ಹೆಣ್ಣು ಮಕ್ಕಳ ರೇಪ್ ಮಾಡಿ, ಅಪಹರಣ ಮಾಡಿ, ಹತ್ಯೆ ಮಾಡಿದ ಕ್ಷೇತ್ರವೆಂಬ ಕುಖ್ಯಾತಿಯುಳ್ಳ ಧರ್ಮಸ್ಥಳ. ಧರ್ಮಸ್ಥಳ ಅಂತ ಬಂದಾಗೆಲ್ಲ ಹಿಂಗೆ ಬರೋದು ಕೇರಳದಲ್ಲಿ. ಇವರು SIT ಕೇರಳದ ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ ಗೊತ್ತೇನು? ನಮ್ಗೆ ಇವ್ರ ಮೇಲೆ ನಂಬಿಕೆ ಇಲ್ಲ, ನಮ್ಗೆ ಕೇರಳದ SIT ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ ಅಂತಂದ್ರೆ, ಕೇರಳದ SIT ಏನು ಅಂತ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಅದು ಹೆಂಗೆ ಕೆಲಸ ಮಾಡಬಲ್ಲದು ಅನ್ನೋದು ಪರಿಕಲ್ಪನೆ ಅವರಿಗಿರೋದ್ರಿಂದ ಕೇರಳದ SIT ಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ. ಎಲ್ಲೆಲ್ಲಿ ಹಿಂದುತ್ವದ ಮೇಲೆ ಆಕ್ರಮಣ ಆಗುತ್ತೋ ಅಲ್ಲಿ ಜಿಹಾದಿ ಫೋರ್ಸಸ್ಗಳು ಹೆಂಗೆ ಕೆಲಸ ಮಾಡುತ್ತೋ ಹಾಗೆ ಇವ್ಯಾಂಜಲಿಸ್ಟ್ಗಳು ಹಿಂದೆ ನಿಂತೇ ಇರ್ತಾರೆ. ಅನುಮಾನವೇ ಪಡಬೇಡಿ. ನಿಮ್ಮ ಕಣ್ಣೆದುರಿಗೆ ಕಾಣಿಸ್ಕೊಳ್ಳಿಲ್ಲ ಅಂತ ಮಾತ್ರ ಇಲ್ಲ ಅಂತಲ್ಲ, ನಾವು ಹುಡುಕಾಡೋದ್ರಲ್ಲಿ ಸೋತಿದ್ದೀವಿ ಅಂತ. ನಮ್ಮ ತಪ್ಪು. ಈ ಪ್ರಕರಣದಲ್ಲಿ ಸ್ಟ್ಯಾನ್ಲಿ ಸ್ವಲ್ಪ ಹುಡುಕಾಡ್ರಲ್ಲ, ಬಂಡವಾಳ ಬಯಲಿಗೆಳಿಬೇಕಲ್ಲ. ಈಗ ಮಜಾ ನೋಡಿ ಏನಾಗಿದೆ ಅಂತಂದ್ರೆ, ಇವರೆಲ್ಲರೂ ಸೋತ್ ಹೋದ್ರು ಅಂತ ಗೊತ್ತಾದಾಗ ಸ್ವತಃ ಸ್ಟ್ಯಾನ್ಲಿ ಮತ್ತು ಅವನ ಟೀಮ್ ಸೇರ್ ನಿನ್ನೆ ಒಂದು ಆಡಿಯೋ ರಿಲೀಸ್ ಮಾಡಿದೆ. ಯಾರೋ ಒಂದು ಹೆಣ್ಮಗಳು ಹೇಳ್ತಾಳೆ, ನಾನು ಸೌಜನ್ಯನ ಅವಳು ಹೋಗುವಾಗ ನೋಡಿದೆ, ಅವಳು ಕೂಗಾಡ್ತಾ ಇದ್ದಿದ್ದು, ಅವಳನ್ನು ಯಾರೋ ಮಾತನಾಡಿಸ್ತಾ ಉಗ್ಗುತ್ತಾ ಮಾತನಾಡ್ತಾ ಇದ್ದಿದ್ದನ್ನ ನಾನು ಪ್ರತ್ಯಕ್ಷ ಕೇಳಿದ್ದೀನಿ, ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಇವ್ರ ಹತ್ರ ಹೇಳೋದು. ಆ ಪ್ರತ್ಯಕ್ಷ ಸಾಕ್ಷಿ ಇವ್ರ ಹತ್ರ ಯಾಕ್ರಿ ಮಾತಾಡ್ತಾಳೆ? ಪೊಲೀಸ್ ಹತ್ರ ಹೋಗಲ್ಲ ತಾಯಿ. ನೀನು ಕೋರ್ಟಿಗೆ ಹೋಗಿ ಕೋರ್ಟಿನ ಮುಂದೆ ಹೋಗಲ್ಲ. ನಿಂದೆ ಆಗಿರುವಂಥ ಒಂದು ಲಾಯರ್ನ ತಗೊಂಡು ಕೋರ್ಟಿನ ಮುಂದೆ ಹೋಗಲ್ಲ. ನೀನು ಪ್ರತ್ಯಕ್ಷ ಸಾಕ್ಷಿಯನ್ನು ಹೋರಾಟಗಾರರ ಮುಂದೆ ಹೇಳ್ತಾ, ಆ ಹೋರಾಟಗಾರರು ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಮಾಜಕ್ಕೆ ಕೊಟ್ಟು ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅದು ಯಾಕೆ ಸ್ಟ್ಯಾನ್ಲಿ ಮತ್ತೆ ಎದುರಿಗೆ ಬಂದ? ಯಾವತ್ತು ಹಿಂದುತ್ವದ ಮೇಲೆ ಆಕ್ರಮಣ ಆಗುತ್ತೋ ಬರೀ ಇವ್ಯಾಂಜಲಿಸ್ಟ್ ಫೋರ್ಸ್ಗಳಲ್ಲ, 3ನೇದೊಂದು ಫೋರ್ಸ್ ಇರುತ್ತೆ ಸೈಲೆಂಟ್ ಆಗಿ. ಇವರುಗಳೆಲ್ಲ ಶಕ್ತಿ ತುಂಬಿಕೊಂಡೋದು ಲೆಫ್ಟಿಸ್ಟ್ ಲಿಬರಲ್ಗಳದ್ದು. ನಿಮ್ಗೇನಾದರೂ ಕಾಣಿಸ್ತಿಲ್ಲ ಅಂದರೆ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಇರ್ತಾರವರು. ಈಗ ಏನಾಗಿದೆ ಗೊತ್ತಾ? ಸಮಾಜ ಜಾಗೃತವಾಗಿ ಎದ್ದಿದ್ದಾಗ ಇವ್ರಿಗೆ ಗಾಬರಿ ಆಗ್ಬಿಟ್ಟಿದೆ. ಇಷ್ಟು ದಿನ ಇಷ್ಟೆಲ್ಲ ಕಟ್ಟಿದ ಸೌಧ ಕುಸಿತಾ ಇದೆಯಲ್ಲ ಅಂತ ಈಗ ಎಲ್ಲರೂ ಬೀದಿಗೆ ಬಂದಾಗಿದೆ. ನಿನ್ನೆ ಲೆಫ್ಟಿಸ್ಟ್ ಲಿಬರಲ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ.
ದುಂಡು ಮೇಜಿನ ಸಭೆ ಅಂತ ಅದನ್ನು ಕರೆದಿದ್ದಾರೆ. ಮಂಗಳೂರಲ್ಲಿ ಪ್ರಾಬಬಲಿ ಒಂದು ಮೀಟಿಂಗ್ ಆಗಿದೆ, ಬೆಂಗಳೂರಲ್ಲಿ ನಿನ್ನೆ ಮೀಟಿಂಗ್ ಆಗಿದೆ. ಎಲ್ಲ ಕಡೆ ಮೀಟಿಂಗ್ ಮಾಡಿ ನಾವು ವಾಪಸ್ ಸೇರಬೇಕು, ಇದನ್ನು ವಾಪಸ್ ಸಂಘಟಿಸಿ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತರಬೇಕು ಎನ್ನುವಂತ ಪ್ರಯತ್ನ ಶುರು ಮಾಡ್ತಿದ್ದಾರೆ. ಈಗ ಇದನ್ನ ತಾತ್ಕಾಲಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಒಂದು ಸಲ ಶಾಂತ ಮಾಡಿ ಮತ್ಯಾವಾಗಲಾದ್ರೂ ಎಬ್ಬಿಸೋದಕ್ಕೆ ಏನ್ ತಯಾರಿ ಬೇಕೋ ಅಷ್ಟು ತಯಾರಿಯನ್ನು ಮಾಡ್ತಾ ಇದ್ದಾರೆ. 3 ಫೋರ್ಸ್ ಆಯ್ತು: ಜಿಹಾದಿಸ್ಟು, ಇವ್ಯಾಂಜಲಿಸ್ಟು, ಲೆಫ್ಟಿಸ್ಟು. 4th ಫೋರ್ಸ್ ಒಂದಿದೆ. ಐ ಆಮ್ ಸಾರಿ, ಪೊಲಿಟಿಸೈಸ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಬೇಡಿ. 4th ಫೋರ್ಸ್ ಇಸ್ ಕಾಂಗ್ರೆಸ್ ಇಟ್ ಸೆಲ್ಫ್. ಇದೆಂಥ ಫೋರ್ಸ್ ಗೊತ್ತೇನು? ಅಗತ್ಯ ಬಿದ್ದರೆ ಲೆಫ್ಟಿಸ್ಟ್ಗಳ ಪರವಾಗಿ ನಿಂತ್ಕೊಳ್ಳುತ್ತೆ, ಅಗತ್ಯ ಬಿದ್ದರೆ ತಾನೇ ಜಿಹಾದಿಸ್ಟ್ಗಳ ಥರ ವರ್ತಿಸುತ್ತೆ, ಇನ್ನೂ ಅಗತ್ಯ ಬಿದ್ದರೆ ತಾನೇ ಇವ್ಯಾಂಜಲಿಸ್ಟ್ ಆಗುತ್ತೆ. ಏನು ಬೇಕಿದ್ರೂ ಆಗಿ ಬದಲಾವಣೆ ಆಗಬಲ್ಲ 4th ಫೋರ್ಸ್ ಇದು. ಫೈನ್, ನನಗೂ ಖುಷಿ ಇದೆ, SIT ರಚನೆ ಆಗಿದ್ದು ಒಳ್ಳೆಯದಾಯಿತು. ಆ SITಯ ಕಾರಣಕ್ಕೆ ಇದು ಹೊರಗೆ ಬಂತು ಅನ್ನೋದು ಸಂತೋಷ. ಆದರೆ SIT ಹೆಂಗಾಯಿತು? ಮೊದಲ 12 ಪಾಯಿಂಟ್ಗಳನ್ನು ಒಂದಾದ್ಮೇಲೆ ತೆಗಿತಾ ಹೋದ್ರು, ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ ಸ್ಟಾಪ್ ಮಾಡಿದರು. ಬಿಕಾಸ್ ಅವನು ಹೇಳಿದ್ದ 13ನೇ ಪಾಯಿಂಟಲ್ಲಿ 10 ಆದರೂ ಶವ ಓದ್ತಿದ್ದೀನಿ ಅಂತ ಸ್ಟಾಪ್ ಮಾಡಿದರು. ಅವನು ಕೇಳಿದ 13 ಪಾಯಿಂಟ್ ತಾನೇ, ಮುಗಿಸ್ಬೇಕಿತ್ತಾನೆ. ಅಲ್ಲಿಗೆ 14ನೇ ಪಾಯಿಂಟ್ಗೆ ಹೋದರು, 15ನೇ ಪಾಯಿಂಟ್ಗೆ ಹೋದರು, 16, 17, 18ನೇ ಪಾಯಿಂಟ್ಗೆ ಹೋದರು. ಇವರೆಲ್ಲ ಕೇಳ್ಕೊಂಡ್ರು ಓಬಿರಾಯನ್ ಕಾಲದ ಟೆಕ್ನಾಲಜಿ ನಿಮ್ಮದು ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತರಬೇಕು ಅಂತ. ಅವ್ರು ಅನ್ಕೊಂಡಿದ್ರು ಕರ್ನಾಟಕ ಸರ್ಕಾರ ತರದಿಲ್ಲ, SITನ ಕ್ಲೋಸ್ ಮಾಡುತ್ತೆ ಅಂತ. ಬಟ್ SITಗೂ ಒಂದು ಹಠ ಇತ್ತು, ಒಂದಾದರೂ ಹುಡುಕು ತೆಗಿಬೇಕು ಅಂತ. ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತಂದು 20 ಅಡಿ ಆಳಕ್ಕೆ ಹೋಗಿ ನೀರು ಸಿಕ್ತೆ ಹೊರತು ಬಾಡಿ ಸಿಗಲಿಲ್ಲ ಅಂತ ವಾಪಸ್ ಬಂದರು. ವಾಟ್ ಡು ಯು ಸೇ? ಅವನು ತೋರಿಸಿದ ಎಷ್ಟು ಜಾಗ, ಇವ್ರು ಅಗದಿದ ಎಷ್ಟು ಜಾಗ. ಅವನು ಹೇಳಿದ ಪೊಲೀಸ್ ಸ್ಟೇಷನ್ ಕೆಳಗೊಂದು ಹೂತಿದ್ದೀನಿ ಅಂತ. ಅವನು ಹೇಳಿದ ಬಾಹುಬಲಿ ಏನು ಮೂರ್ತಿ ಅದ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಯಾವ ಮಲಯಾಳಿ ಫಿಲಂ ನೋಡಿದಾರೋ ಅದರದೆಲ್ಲ ಕಥೆಯ ಅಮಾಲ್ಗಮೇಷನ್. ಯಾರೋ ಮೊನ್ನೆ ಹಾಕಿದ್ರು, ಯಾವ ಫಿಲ್ಮ್ ಅದು? ರೂಪಧಾರಿಯ ದೃಶ್ಯಂ ಇದಾಯ್ತು. ಇನ್ನೊಂದಿದೆ ರೂಪಧಾರಿನೋ ಏನೋ ಅಂತ ಫಿಲ್ಮ್, ರೇಖಾಚಿತ್ರಂ ಸ್ಟೋರಿ ಥರಾನೇ ಇದೆ. ಒಂದ್ಸಲ ನೋಡಿ ಚಿತ್ರ ಅಂತ. ಅಂದ್ರೆ ಏನೇನು ಫಿಲ್ಮ್ ನೋಡಿದೀವೋ ಆ ಫಿಲ್ಮ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಅದರದೊಂದು ಕತೆ ತರೋದು. ನಮಗೂ ಸಿನಿಮಾ ನೋಡಿ ನೋಡಿ ರೂಢಿ ಆಗಿದೆಯಲ್ಲ, ಇರಬಹುದೇನೋ. ದೊಡ್ಡವರು ಏನ್ ಬೇಕಿದ್ರು ಮಾಡಿರ್ಬೋದು. ಈ ಸ್ಟೋರಿಗಳನ್ನ ಹೆಂಗೆ ಡೆವಲಪ್ ಮಾಡಿದ್ರು ಅಂತಂದ್ರೆ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು ಅಂತ. ಈಗ ನಾನು ಒಂದೇ ಮಾತು ನಿಮ್ಮನ್ನು ಕೇಳ್ತೀನಿ, ಅಕಸ್ಮಾತ್ ಒಂದೇ ಒಂದು ಬಾಡಿಯಲ್ಲಿ ಸಿಕ್ಕಿದ್ದಿದ್ರೆ ಅನನ್ಯ ಭಟ್ಟನ ಜನ್ಮ ಜಾಲಾಡುವ ಪ್ರಯತ್ನವನ್ನು ನಾನೂ ಮಾಡ್ತಿರ್ಲಿಲ್ಲ, ನೀವೂ ಮಾಡ್ತಿರ್ಲಿಲ್ಲ, ಯಾವ ಚಾನಲ್ಗಳು ಮಾಡ್ತಿರ್ಲಿಲ್ಲ. ಬೆಳಗ್ಗಿಂದ ಸಂಜೆ ವೀರೇಂದ್ರ ಹೆಗಡೆ ಅವರನ್ನ ವಾಚಾಮಗೋಚರ ಬೈಲಿಕ್ಕೋಸ್ಕರ ನಿಂತ್ಬಿಡ್ತಿದ್ವು. ಅಣ್ಣಪ್ಪನ ಗೇಮ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲವೂ ಸ್ಟಾಪ್ ಆಯಿತು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಹೀಗಾಗಿ ನಾನು ಕೃತಜ್ಞತೆಯನ್ನು ಅಣ್ಣಪ್ಪನಿಗೆ ಸಲ್ಲಿಸ್ತೀನಿ. ನನ್ನ ಧರ್ಮ ಉಳಿಸ್ಲಿಕ್ಕೆ ನೀನೇ ಬರಬೇಕಾಯ್ತಲ್ಲಪ್ಪ, ನಾವು ಸೋತೋಗ್ಬಿಟ್ವಲ್ಲಪ್ಪ, ನಾವು ಮಲ್ಕೊಂಡ್ಬಿಟ್ವಲ್ಲಪ್ಪ ಅಂತ ನನಗೆ ಅನ್ಸುತ್ತೆ. ಮಿತ್ರ, ಯಾಕೆ ಧರ್ಮಸ್ಥಳ ಟಾರ್ಗೆಟು? ಫೈನ್, ಇನ್ನೊಂದಿದೆ. 4 ಫೋರ್ಸ್ ನಾನು ಹೇಳಿದ್ದೀನಿ ನಿಮಗೆ. 5ನೇ ಫೋರ್ಸ್ ಯಾವುದು ಗೊತ್ತಾ? ಈ 4 ಜನ ಹೆಗಲೊಂದು ಹುಡುಕ್ತಾರೆ, ಅದು ಹಿಂದುವಿನ ಹೆಗಲೇ ಆಗಿರತ್ತೆ. ಅವನ 5ನೇ ಫೋರ್ಸ್ ಅವನು ಹಿಂದುವಿನ ಹೆಗಲ ಮೇಲೆ ಇಟ್ಕೊಂಡು ಬಂದು ಕೊಡಿಯೋದು. ಮತ್ತು ಜಗತ್ನಲ್ಲಿ ಅತ್ಯಂತ ಹೆಚ್ಚು ನೈತಿಕವಾದ ಜನ ನಾವೇ ಇರ್ಬೋದೇನಪ್ಪ. ಅಜ್ಮೇರ್ನಲ್ಲಿ 250 ಹಿಂದೂ ಹೆಣ್ಣು ಮಕ್ಕಳನ್ನ ಅಜ್ಮೇರ್ ದರ್ಗಾಕ್ಕೆ ಸಂಬಂಧಪಟ್ಟ ಹುಡುಗರು ಒಂದು ಹುಡುಗಿನ ಕರ್ಕೊಂಡು ಬಂದ್ರು. ಆ ಹುಡುಗಿನ ಪುಸಲಾಯಿಸಿ ಆಕೆಯ ಮೇಲೆ ಒಬ್ಬ ಹುಡುಗ ರೇಪ್ ಮಾಡಿದ ಅಥವಾ ಅವಳ ಜೊತೆ ಸಂಬಂಧ ಬೆಳೆಸಿದ, ಅದ್ರ ವಿಡಿಯೋ ಹಿಡ್ಕೊಂಡು ಮಾಸ್ ರೇಪ್ ಮಾಡಿದ. ನಿನ್ನ ವಿಡಿಯೋ ಹರಡಿಸಬಾರ್ದು ಅಂದ್ರೆ ಇನ್ನೊಬ್ಬ ಹುಡುಗಿನ ಕರ್ಕೊಂಡು ಬಾ ಅಂದ. ಹೀಗೆ ಒಂದಾದ್ಮೇಲೆ 250 ಹೆಣ್ಣು ಮಕ್ಕಳ ರೇಪ್ ಆಯ್ತು. 250. ಒಂದು ವಿಡಿಯೋ ಇಲ್ಲ ರೀ. ಅದ್ರ ಬಗ್ಗೆ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತೂ ಇರಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಎಂಥ ಒಳ್ಳೆಯವರು ಅಂದರೆ ಅನ್ಯಮತೀಯರು ಮಾಡಿದ್ದನ್ನು ನೆನಪಿಸ್ಕೊಳ್ಬಾರ್ದು. ಸರ್ವ ಜನಾಂಗದ ಶಾಂತಿಯ ಸೋಟ ಚೆನ್ನಾಗಿರಬೇಕು, ಆದರೆ ನಮ್ಮಿಂದ ಆಗಿದ್ದನ್ನು ಮಾತ್ರ ಬಿಡಬಾರ್ದು ಅಂತ ಏನು ತಲೆ ಒಳಗೆ ತುಂಬಿಕೊಳ್ಳೋದು. ಬಟ್ ನಾನು ಈಗಲೂ ಹೇಳ್ತೀನಿ, ಸೌಜನ್ಯಗೆ ಅನ್ಯಾಯ ಯಾರ ಕಡೆಯಿಂದಾದರೂ ಅದಕ್ಕೆ ನ್ಯಾಯ ಸಿಗಬೇಕು. ಅದಕ್ಕೆ ನಾನು ಕೇಳ್ಕೊಳ್ಳೋದು ಹೋರಾಟಗಾರರನ್ನ, ಒಂದು ಕೆಲಸ ಮಾಡೋಣ, ಈ ಇಡೀ ಕೇಸನ್ನು ರೀಓಪನ್ ಮಾಡಿಸೋಣ. ಯಾಕ್ರಿ ತಯಾರಿಲ್ಲ ಅವರು? ಯಾಕ್ರಿ ಸೌಜನ್ಯರ ಅಮ್ಮ ಬಂದು ದಯವಿಟ್ಟು ಈ ಕೇಸನ್ನು ರೀಓಪನ್ ಮಾಡಿ ಅಂತ ಕೇಳೋದಿಲ್ಲ? ಯಾಕೆ ಸೌಜನ್ಯರ ಅಮ್ಮ ಬಂದು ಯಾರ್ಯಾರು ಬಾಕಿ ಇದ್ದಾರೋ ಸಾಕ್ಷಿಗಳು ಅವನ್ನೆಲ್ಲ ತಂದು ಕೊಡ್ತೀವಿ ಅಂತ ಹೇಳೋದಿಲ್ಲ?
ಯಾಕೆ ಸೌಜನ್ಯಪರವಾದ ಹೋರಾಟಗಾರರು ನಮ್ಮ ಜೇಬಲ್ಲಿ ನನ್ನ ಮೊಬೈಲಲ್ಲಿ ಇದಕ್ಕೆ ಬೇಕಾಗಿರುವಂಥ ಪ್ರೂಫ್ ಇದೆ ಅಂತ ಹೇಳೋರು ಯಾಕೆ ತಗೊಂಡು ಬರಲ್ಲ? ಎಲ್ಲ ಹೋರಾಟಗಾರರ ಹೋರಾಟದ ಶೈಲಿ ಏನು ಗೊತ್ತೇನು? ನಾನು ನಿಮ್ಮ ಮುಂದೆ ಇಡ್ತೀನಿ ಇವತ್ತು ಅದನ್ನು. ಮೊದಲನೇದು, ನೀವು ಹೋರಾಟ ಮಾಡ್ತೀರಾ, ನೀವು ಧರ್ಮಸ್ಥಳದ ಪರವಾಗಿ ನಿಂತಿದ್ದೀರಾ ಅಥವಾ ಸತ್ಯದ ಪರವಾಗಿ ನೀವು ನಿಂತಿದ್ದೀರಾ ಅಂದ ತಕ್ಷಣ ಮೊದಲು ಏನು ಮಾಡ್ತಾರೆ ಗೊತ್ತಾ? ಅತ್ಯಂತ ತುಚ್ಛ ಪದಗಳಲ್ಲಿ ನಿಮ್ಮನ್ನು ಬೈದು ಬಿಡ್ತಾರೆ. 90% ಜನ ಈ ಪದಗಳನ್ನು ಕೇಳಿದ ತಕ್ಷಣ ಜಾಗ ಖಾಲಿ ಮಾಡ್ತಾರೆ. ಅಯ್ಯೋ ನನಗೆ ಯಾಕಪ್ಪ ಬೇಕಿತ್ತು ಅಂತ. ಒಬ್ಬ ಪತ್ರಕರ್ತರು ನನಗೊಂದು ಮೆಸೇಜ್ ಹಾಕಿದ್ದು ಈಗಲೂ ಇಟ್ಕೊಂಡಿದ್ದೀನಿ. ತುಂಬ ಸೀನಿಯರ್ ಪತ್ರಕರ್ತರು, ನನ್ನ ಮೇಲೆ ಅಪಾರವಾದ ಪ್ರೀತಿಯವರಿಗೆ, ನನ್ನದೇ ಜಿಲ್ಲೆಯವರು. ಅವ್ರು ನಂಗೆ ಏನು ಬರೆದ್ರು ಗೊತ್ತಾ? ಚಕ್ರವರ್ತಿ, ವೀರೇಂದ್ರ ಹೆಗಡೆ ಅವರಿಗೆ ತಮ್ಮಂತ ಫೈಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ, ನೀನು ಬರಬೇಡ ಸುಮ್ಮನೆ. ನಿನ್ನನ್ನು ಕೆಟ್ಟ ಪದಗಳಲ್ಲಿ ಬೈಯೋದನ್ನು ಕೇಳೋಕ್ಕಾಗಲ್ಲ ಕಣ, ನಮ್ಮ ಹತ್ರ ವಾಪಸ್ ಬರಬೇಕಿತ್ತು ನಾನಾಗ. ಬಟ್ ದೆನ್ ಐ ಸೆಡ್, ನಾನು ಹಿಂಗೆ ವಾಪಸ್ ಬಂದುಬಿಡ್ತೀನಿ ಅಂತಂದರೆ ಕೆಟ್ಟ ಪದಗಳಲ್ಲಿ ಬೈತಾರೆ ಅಂತ, ಅವ್ರು ಸಕ್ಸೀಡ್ ಆಗ್ತಾರೆ ಅಂತ ಮೋರ್ಚಾ ಗಟ್ಟಿ ಹಿಡಿದು ನಿಂತ್ವಿ. ನೆಕ್ಸ್ಟ್ ಏನು ಮಾಡಿದ್ರು ಗೊತ್ತಾ? ಚಕ್ರವರ್ತಿ ಬಂದಿದ್ದಾನೆ ಅಂದರೆ ಧನಿಗಳ ಹತ್ರ ದುಡ್ಡು ತಗೊಂಡಿದ್ದಾನೆ ಅಂತ. ಎರಡನೇದಿದೆ. ಎಷ್ಟು ಗೊತ್ತಾ ಪೇಮೆಂಟ್ ಆಗಿರೋದು ನನಗೆ? ನಾನು 5 ಕೋಟಿ ಡಿಮ್ಯಾಂಡ್ ಮಾಡಿದೆ, 3 ಕೋಟಿಗೆ ಒಪ್ಕೊಂಡಿದ್ದಾರೆ. 3 crores. ನಂಗೆ ಭಾಳ ಆಶ್ಚರ್ಯ ಅನ್ಸುತ್ತೆ, ನನಗೆ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ 3 ಕೋಟಿಯಲ್ಲಿ ನನ್ನ ಮಾರಾಟ ಮಾಡ್ಬಿಟ್ರಲ್ಲ. ನಂದು 25 ವರ್ಷದ ಸಾಧನೆ ಎಲ್ಲ ವ್ಯರ್ಥ. ಒಂದು 150 ಕೋಟಿ ಆದರೂ ಹೇಳ್ರಲ್ಲ, ಒಂದು 200 ಕೋಟಿ ಆದರೂ ಹೇಳ್ರಲ್ಲ, ಬರೀ 3 ಕೋಟಿಗೆ. ನಾನು ತಮಾಷೆ ಮಾಡ್ತಿದ್ದೆ ಅವರಿಗೆ. ತಮಾಷೆ ಅಲ್ಲ ರೀ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಅರ್ಥ ಮಾಡ್ಕೊಳ್ಬಲ್ಲರು. 300 ಕೋಟಿ ರೂಪಾಯಿ ಕೊಟ್ಟರು ನನ್ನನ್ನು ಖರೀದಿ ಮಾಡುವ ಕೆಪಾಸಿಟಿ ಇರುವ ಗಂಡು ಹುಟ್ಟಿಲ್ಲ. ನಾನು ನನ್ನ ಕಮಿಟ್ಮೆಂಟಿಗೋಸ್ಕರ ಬದುಕಿದ್ದೀನಿ ಆ್ಯಂಡ್ ಐ ಆಮ್ ಕಮಿಟೆಡ್. ಸಾವರ್ಕರ್ ಹೇಳ್ತಾರಲ್ಲ, ನೀವು ಬಂದರೆ ನಿಮ್ಮ ಜೊತೆ, ನೀವು ಬರಲಿಲ್ಲ ಅಂದರೆ ನಿಮ್ಮನ್ನು ಬಿಟ್ಟು ಈ ಕೆಲಸ ಮಾಡೇ ಮಾಡ್ತೀವಿ ಅಂತ. ಅಫ್ಕೋರ್ಸ್ ನಾನು ಆ ಜಾತಿಗೆ ಸೇರಿದವನು. ಬಂದರೆ ಸರಿ ಬನ್ನಿ, ಬರಲಿಲ್ಲ ಅಂತಂದರೆ ಮಾಡೇ ಮಾಡ್ತೀವಿ ರೀ. ನನ್ನ ಕೈಯಲ್ಲಿ ನಾನು ನಾಳೆ ಏನಾದರೂ ನರಕಕ್ಕೆ ಹೋಗಿ ನಿಂತರೆ ಚಿತ್ರಗುಪ್ತ ನನ್ನ ಫೈಲ್ ನೋಡಿ ಕೊಟ್ಟು ಕೆಲಸ ಮಾಡಿದ್ದಾನೆ ದನಿಗಳೇ, ಇವನನ್ನು ಕಳಿಸ್ಬಿಡಿ ಸ್ವರ್ಗಕ್ಕೆ ಪಾಪ ಅಂತ ಹೇಳಬೇಕು. ಅಷ್ಟು ಕೆಲಸ ಮಾಡಿಟ್ಟೆ ಹೋಗೋದು. ಅದು ಹೆಂಗೆ ನರಕಕ್ಕೆ ಕಳಿಸ್ತಾರೋ ನೋಡೇ ಬಿಡ್ತೀನಿ. ಎಷ್ಟು ಸಲೀಸಾಗಿ ಹೇಳ್ಬಿಡೋದು. 3ನೇ ಹಂತ, ನೀವು ಅಲ್ಲೂ ನಿಂತಿದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಒಂದು ಅಸಾಸಿನೇಷನ್ ಮಾಡಲ್ಲ. ಇವನ್ ಕ್ಯಾರೆಕ್ಟರ್ ಸರಿ ಇಲ್ಲ, ಇವನು ಆ ಹುಡುಗಿ ಜೊತೆ ಇಂಥ ಸಂಬಂಧ, ಈ ಹುಡುಗಿ. ಒಂದು ಹುಡುಗಿಗೆ ನ್ಯಾಯ ಕೊಡಿಸುವ ಈ ಜನ ಎಷ್ಟು ಜನ ಹೆಣ್ಣು ಮಕ್ಕಳ ಬದುಕನ್ನು ಹಾಳು ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀರಿ ಯಾವಾಗಲಾದರೂ? ಸಂತೋಷ್ ಜಿ ಬಗ್ಗೆ ಹೇಳಿದ್ದು ಏನೇನೋ ಫಾರ್ ಟೈಮ್ ಬೀಯಿಂಗ್, ಹೌದೋ ಅಲ್ಲೋ ಅನ್ನೋ ಪ್ರಶ್ನೆ ಬದಿಗಿಟ್ಟು ಕೇಳಿ. ಈ ಹೋರಾಟಕ್ಕೂ ಅವರ ವೈಯಕ್ತಿಕವಾದ ಬದುಕಿಗೂ ಏನು ಸಂಬಂಧ? ಏನೂ ಸಂಬಂಧ ಇಲ್ಲ. ಆದರೆ ನೀವು ಯಾಕೆ ತೆಗೆಯೋದು ಗೊತ್ತಾ? ಬೈಗುಳಿಗಳಿಗೂ ಹೆದರದ ಮನುಷ್ಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ. ಅಯ್ಯೋ ಯಾಕಪ್ಪ, ನನಗೆ ಯಾಕಪ್ಪ ಬೇಕಿತ್ತು, ವೀರೇಂದ್ರ ಹೆಗಡೆ ಏನಾದರೂ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಅಂತ ಸೈಲೆಂಟ್ ಆಗಿಬಿಡ್ತಾನೆ ಅಂತ. ಥ್ಯಾಂಕ್ ಗಾಡ್ ರಾಜ್ಯಕ್ಕೆ ಅರ್ಥ ಆಯಿತು ಇವರೆಂಥ ಕಚಡ ಜನ ಅಂತ. ಕೊನೆಗೆ ರಾಜ್ಯ ಅದಕ್ಕೆ ತಿರುಗಿ ಬಿದ್ದ ನಂತರ ಈಗ ಸಮಾಜಕ್ಕೆ ಅರ್ಥ ಆಗ್ತಿದೆ ಇವರೆಲ್ಲರೂ ಬುದ್ಧಿಮತ್ತೆಯೇ ಇಂಥದ್ದು ಅಂತ. ಈ ಕಾರಣಕ್ಕೆ ನಾನು ಹೇಳೋದು, ಇದು ಬಹಳ ಡೇಂಜರಸ್ ಪ್ಲಾಟ್. ಈ ಪ್ಲಾಟನ್ನು ಸರಿಯಾಗಿ ಬರ್ಸ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಲಿಲ್ಲ ಅಂತಂದರೆ ಇನ್ನು 3 ತಿಂಗಳ ನಂತರ ವಾಪಸ್ ಬರ್ತಾರೆ ಇವರು. ಇನ್ನು 3 ತಿಂಗಳ ನಂತರ ಬಂದು ಇದೇ ರೀತಿ ಇನ್ನೊಂದು ಕಥೆಯನ್ನು ಕಟ್ತಾರೆ, ಇನ್ನೊಂದು ಬುರುಡೆ ತೊಗೊಂಡು ಬರ್ತಾರೆ, ಮತ್ತಾರ್ದೋ ಕತೆ ತೊಗೊಂಡು ಬರ್ತಾರೆ, ಇನ್ಯಾರೋ ಸತ್ತವ್ರ ಕತೆ ತೊಗೊಂಡು ಬಂದು ಅಲ್ಲಿ ಯಾರೋ ನದಿಯಲ್ಲಿ ಹೆಣ ತೇಲ್ಕೊಂಡು ಬಂದರೆ ಇದನ್ನು ಇವರೇ ಸಾಯಿಸಿದ್ದು ಅಂತಾರೆ. ನಾವೇನಾದರೂ ಇವತ್ತೇ ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಿಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ ಅಂತ. ಆ ಕಾರಣಕ್ಕೆ ನಿಮ್ಮ ಎದುರಿಗೆ ನಿಲ್ಲಬೇಕಾದ್ರೆ ನನಗೊಂದು ಕೆಲವು ವಿನಂತಿ ಇದೆ. ನಾನು ನಿಮ್ಮನ್ನು ಕೇಳ್ಕೊಳ್ಬೇಕು. ಏನು ಕೇಳ್ಕೊಳ್ಬೇಕು ಅಂತಂದರೆ, ಗ್ರೌಂಡ್ ಲೆವೆಲಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ, ಅನುಮಾನವೇ ಇಲ್ಲ. ನಾನು ಹಳ್ಳಿಗೆ ಹೋಗ್ತಿದ್ದೀನಿ, ಯಾರು ಕರೆದ್ರೂ ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆ ಇಲ್ಲ ಅಂತ ಹೇಳ್ತಿಲ್ಲ ಅಂತಂದರೆ, ಅಕಸ್ಮಾತ್ ಸ್ವಲ್ಪ ದಿನಗಳ ಕಾಲ ನಾವು ತಡ ಮಾಡಿಬಿಟ್ರೆ ಜನರ ನಂಬಿಕೆಯ ಅಶ್ರದ್ಧೆಯ ಭಾವ ಸತ್ತೋಗ್ಬಿಡತ್ತೆ ರೀ. ನನಗೆ ನಿಮಗೆ ಸತ್ತಿಲ್ಲ, ನಾವು ವಿಡಿಯೋ ನೋಡಿರ್ಬೋದು. ಆದರೆ ಮಂಜುನಾಥನ ಮೇಲೆ ಗೌರವ ಇದೆ, ಭಕ್ತಿ ಇದೆ, ನಾವು ಅಲ್ಲಿಗೆ ಹೋಗ್ತೀವಿ. ಆದರೆ ನಮ್ಮ ಮುಂದಿನ ಪೀಳಿಗೆಯ ಜನ ಯಾರು ವಿಡಿಯೋ ನೋಡಿದ್ದಾರಲ್ಲ, ಅವರು ಮಂಜುನಾಥನ ಕಡೆ ತಲೆ ಹಾಕಿಯೂ ಮಲಗಲ್ಲ. ಇನ್ನು ಮುಂದಿನ ಪೀಳಿಗೆಯ ನಂತರ ಅವರೆಲ್ಲ ಕಳ್ಕೊಂಡು ಬಿಡ್ತಾರೆ. ನಾವು ಅವರ ಮನಸ್ಸಿನಲ್ಲಿ ವಾಪಸ್ ಆ ಶ್ರದ್ಧೆಯನ್ನು ಪ್ರತಿಷ್ಠಾಪಿಸುವ ಕೆಲಸ ಮಾಡಲೇಬೇಕಿದೆ. ಹೀಗಾಗಿ ಗ್ರೌಂಡ್ ಲೆವೆಲನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಇದನ್ನು, ಈ ಹೋರಾಟವನ್ನು ಸ್ಟ್ರಾಂಗ್ ಆಗಿಡುವಂಥ ಕೆಲಸವನ್ನು ನೀವು ಮಾಡಬೇಕಿದೆ ಅಂತ ನಾನು ಕೇಳ್ಕೊಳ್ತೀನಿ. ನೀವುಗಳು ಇದನ್ನು ಹುಡುಕಬೇಕಾಗಿದೆ. ಅವನು ಹಾಗೆ ವಾಚಾಮಗೋಚರವಾಗಿ ಬೈತಿರುವಾಗ ಅವನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ವಾ?
ಸರ್ಕಾರಗಳು ಜೊತೆಯಲ್ಲಿ ಇರಬಹುದೇನೋ, ಸರ್ಕಾರಗಳು ಹೇಳಿರ್ಬೋದೇನೋ, ಬಿಡುಗಡೆ ಮಾಡಬಹುದೇನೋ. ನಾನು ಒಂದು ಅಯೋಗ್ಯ ಅನ್ನೋ ಪದ ಬಳಸಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಗಿ ಬಂತು ನನಗೆ. ಆದರೆ ದಿನ ಬೆಳಗಾದ್ರೆ ಕಾವಂದ್ರಿಗೆ ಕಾಮಾಂದ್ರು ಅನ್ನುವಾಗ, ದಿನ ಬೆಳಗಾದ್ರೆ ಒಬ್ಬ ವ್ಯಕ್ತಿಗೆ ಏನಾದರೂ ಬಾಯಿಗೆ ಬಂದಂತೆ ಬೈಯುವಾಗ ಏನೂ ಅರ್ಥ ಇಲ್ವಾ ಅದಕ್ಕೆ? ಸಮ್ವೇರ್ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದೆ ಅಂತ. ಎರಡನೇದು, ನಾನು ನಿಮ್ಮನ್ನು ಕೇಳ್ತೀನಿ, SIT ರಚನೆ ಮಾಡಿದ್ದು ನಂಗೆ ಭಾಳ ಖುಷಿ ಇದೆ, ಅದರ ಪರಿಹಾರ ಬಂತು. ಆದರೆ ಯಾವನೋ ಒಬ್ಬ ನಾನು ಹಿಂಗೊಂದು ಹೇಳ್ತೀನಿ ಅಂತ ತೊಗೊಂಡು ಬಂದರೆ ಒಂದು SIT ರಚನೆ ಮಾಡಿಬಿಡ್ಬೋದಾ? ಕನಿಷ್ಠ ಪಕ್ಷ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಲ್ಲ ನೀವು, ನನ್ನ ಟ್ಯಾಕ್ಸ್ನ ಹಣವನ್ನು SIT ರಚನೆ ಮಾಡಿ ಖರ್ಚು ಮಾಡಿದ್ರಲ್ಲ, ಒಂದು ರೂಪುರೇಷೆ ಬೇಡವಾ ಅದಕ್ಕೆ? ನೀವೇ ರಚನೆ ಮಾಡಿದ SIT ಕೊಟ್ಟಿರುವಂಥ ವರದಿಯನ್ನು ಧಿಕ್ಕರಿಸಿ, ನಿಮ್ಮದ್ದೇ CBI, ನಿಮ್ಮದೇ COD, ನಿಮ್ಮದೇ ಎಲ್ಲ ವರದಿಗಳನ್ನು ಧಿಕ್ಕರಿಸಿ ಯಾರೋ ಒಬ್ಬ ಬಂದು ಹೇಳಿದ ಅನ್ನೋ ಕಾರಣಕ್ಕೋಸ್ಕರ ಒಂದು SIT ರಚನೆ ಮಾಡಿದ್ರಲ್ಲ, ಇದಕ್ಕೆ ಅರ್ಥ ಏನಿದೆ ಅಂತ ಕೇಳೋ ಅಗತ್ಯ ಇಲ್ವಾ? ಹೂ ವಿಲ್ ಆಸ್ಕ್ ದಟ್ ಕ್ವೆಶನ್? ನಾನು ಬರೀ ಯೂಟ್ಯೂಬ್ನಲ್ಲಿ ಕೇಳ್ಬೋದಷ್ಟೇ, ನೀವು ಮಾತ್ರ ಇದಕ್ಕೊಂದು ಕಾನೂನಿನ ಚೌಕಟ್ಟು ಕೊಡಿಸಬಹುದು ಅಂತ ನನಗನ್ಸುತ್ತೆ, ಕೊಡಿಸಬೇಕಾಗಿದೆ ಅಂತ ನನಗನ್ಸುತ್ತೆ. ಪುಂಖಾನುಪುಂಖವಾಗಿ ಯಾರೋ ಒಬ್ಬರ ಮೇಲೆ ಸುಳ್ಳನ್ನು ಹೇಳ್ತಾ, ಆ ಸುಳ್ಳುಗಳೆಲ್ಲವೂ ಸುಳ್ಳು ಅಂತ ಸಾಬೀತಾದ ನಂತರವೂ ಕೂಡ ಇನ್ನೊಂದಷ್ಟು ಸುಳ್ಳು ಹೇಳಲಿಕ್ಕೆ ತಯಾರಾಗ್ತಾ ಇದ್ರೆ ಕಾನೂನಿನ ಮೂಲಕ ಕಂಟ್ರೋಲ್ ಮಾಡುವ ಯಾವ ಶಕ್ತಿಯೂ ಇಲ್ವಾ? ಆರ್ ವಿ ದಟ್ ಹೆಲ್ಪ್ಲೆಸ್? ನನಗೆ ಈ ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತಿದೆ. ನಾನು ನಿಮ್ಮ ಹತ್ರ ಮುಂದೆ ಕೇಳಬೇಕಾಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಈಗ ನನಗೊಂದಿಲ್ವಾ, ಈಗ ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ನನಗೂ ನ್ಯಾಯ ಸಿಗಬೇಕು, ನೀವು ನ್ಯಾಯ ಸಿಗಬೇಕು ಅಂತ ಹೇಳುವಂಥವ್ರೆ. ಆದರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋ ಹೆಸರಲ್ಲಿ ಈ ಥರ ಆರೋಪಗಳನ್ನು ಮಾಡಿ ಅವೆಲ್ಲ ಸುಳ್ಳು ಅಂತ ಸಾಬೀತಾದ ನಂತರ ನನಗೆ ನ್ಯಾಯ ಬೇಡವಾ? ನನಗೆ ನ್ಯಾಯ ಬೇಡವಾ? ನೀವು ನನ್ನ ಶ್ರದ್ಧೆಯ ಮೇಲೆ ಆಘಾತ ಮಾಡಿದ್ರಲ್ಲ, ನಾನು ನಂಬಿಕೊಂಡಿರುವ ಒಂದು ಕ್ಷೇತ್ರದ ಮೇಲೆ ಈ ನಂಬಿಕೆಯನ್ನು ಕಳ್ಕೊಳ್ಳುವಂತೆ ಮಾಡುವ ಪ್ರಯತ್ನ ಮಾಡಿದ್ರಲ್ಲ, ನನಗೆ ನ್ಯಾಯ ಬೇಕಾಗಿದೆ. ಹೇಗೆ ತಗೊಳ್ಳಿ ನಾನು ನ್ಯಾಯ? ನೀವು ಮುಂದೆ ಬರಬೇಕಾಗಿದೆ ಅಂತ ಈ ನ್ಯಾಯ ಕೊಡಿಸ್ಲಿಕ್ಕೆ. ಇದು ನನ್ನ ವಿನಂತಿ ನಿಮ್ಮ ಎದುರಿಗಿರುವಂಥದ್ದು. ಮಿತ್ರೆ, ಈ ನ್ಯಾಯವನ್ನು ಅಕಸ್ಮಾತ್ ನಾವೇನಾದರೂ ಈಗ ಇದಕ್ಕೋಸ್ಕರ ಪ್ರಯತ್ನ ಪಡಲಿಲ್ಲ ಅಂತಂದರೆ, ಇನ್ನು 3 ತಿಂಗಳ ನಂತರ ಇನ್ನೊಂದಷ್ಟು ಜನ ಬರ್ತಾರೆ, ಇನ್ನೊಂದಷ್ಟು ಕತೆಗಳನ್ನು ಹೇಳ್ತಾರೆ, ನಮ್ಮ ಜನ ಮತ್ತೆ ಅದನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ. ಫೈನಲಿ ನಾವು ಎಲ್ಲಿಗೆ ಹೋಗಿ ನಿಂತ್ಕೋತೀವಿ ಅಂದರೆ ಸ್ಕ್ವೇರ್ 1ಗೆ ಬಂದು ನಿಲ್ತೀವಿ. ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗ್ತೀವಿ. ಅವ್ರಿಗಿರೋದು ಒಂದೇ ಕೆಲಸ, ನನಗೆ ನಿಮಗೆ 100 ಕೆಲಸ ರೀ. ಈ 100 ಕೆಲಸದ ನಡುವೆ ಇನ್ನೊಂದು 3 ತಿಂಗಳ ನಂತರ ವಾಪಸ್ ಇದೇ ಕೆಲಸಕ್ಕೆ ಬನ್ನಿ ಅಂತಂದರೆ ನನಗೂ ಪುರ್ಸೊತ್ತಿಲ್ಲ, ನಿಮಗೂ ಪುರ್ಸೊತ್ತಿಲ್ಲ. ಯಾವಾಗ ಇದೊಂದು ಹಂತಕ್ಕೆ ಬಂದಿದೆಯೋ ಇದನ್ನಿಲ್ಲೇ ಮುಗಿಸ್ಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡಬೇಕು. ಇನ್ನು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳು ಆಗ್ಬೋದು. ನಾನು ವಿನಂತಿಸ್ಕೊಳ್ತೀನಿ, ಈ 3 ತಿಂಗಳು ಮಲಗುವ ಸಮಯ ಅಲ್ಲ. ಯಾವ ಶ್ರದ್ಧೆಯನ್ನು ಕಳ್ಕೊಂಡಿದ್ದೀವೋ ಅದನ್ನು ಸಮಾಜದಲ್ಲಿ ಪುನರ್ ಪ್ರತಿಷ್ಠಾಪಿಸಿ ಕಳೆದುಕೊಂಡಿರುವಂಥ ವೈಭವವನ್ನು ಧರ್ಮಸ್ಥಳ ಪಡೆಯುವಂತೆ, ವೀರೇಂದ್ರ ಹೆಗಡೆಯವರು ಪಡೆಯುವಂತೆ ಮಾಡುವಂಥ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಆ್ಯಂಡ್ ಫೈನಲಿ ಒಂದು 2 ಸಂಗತಿ ನಿಮ್ಮ ಜೊತೆ ಹಂಚ್ಕೋಬೇಕು. ಯಾಕೆ ಧರ್ಮಸ್ಥಳ? ಬೇರೆ ಯಾವುದು ಯಾಕಲ್ಲ? ಯಾಕೆ ಧರ್ಮಸ್ಥಳ ಅಂತಂದರೆ, ಧರ್ಮಸ್ಥಳ ಈ ಕನ್ವರ್ಷನ್ ಮಾಫಿಯಾದ ದೊಡ್ಡ ಪ್ರಮಾಣವನ್ನು ತಡೆಗಟ್ಟಿದೆ ರಾಜ್ಯದಲ್ಲಿ. ಪಕ್ಕದ ತಮಿಳುನಾಡು ಕನ್ವರ್ಟ್ ಆಗೋಗಿದೆ, ಪಕ್ಕದ ಆಂಧ್ರ ಕನ್ವರ್ಷನ್ನ ತುದಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಧರ್ಮಸ್ಥಳ ಮಾತ್ರ ತಾನೂ ಬಲವಾಗಿ ಉಳಿದಿದೆ, ರಾಜ್ಯವನ್ನು ಉಳಿಸಿದೆ. ಹೆಂಗೆ ಅಂತ ಕೇಳ್ತೀರೇನು? ಅವ್ರದ್ದು ಒಟ್ಟು 6.5 ಲಕ್ಷ ಸ್ವಸಹಾಯ ಸಂಘಗಳಿವೆ ಹಳ್ಳಿಗಳಲ್ಲಿ. ಆ 6.5 ಲಕ್ಷ ಸ್ವಸಹಾಯ ಸಂಘಗಳಲ್ಲಿ 55 ಲಕ್ಷ ಹೆಣ್ಣು ಮಕ್ಕಳಿದ್ದಾರೆ. ಕನಿಷ್ಠ ಪಕ್ಷ 50 ಲಕ್ಷ ಪರಿವಾರಗಳು ಅಂತ ಹೇಳಿರಿ. ಈ 50 ಲಕ್ಷ ಪರಿವಾರಗಳಿಗೆ ಅವರು ಬ್ಯಾಂಕಿನ ಎಕ್ಸ್ಟೆಂಡೆಡ್ ಆರ್ಮ್ ಆಗಿ ಸಾಲ ಕೊಟ್ಟಿದ್ದಾರೆ. ಎಷ್ಟು ಸಾಲ ಗೊತ್ತಾ? 50,000 crore ಅಲ್ಲ, 75,000 crore ಅಲ್ಲ, 1 lakh crore ಅಲ್ಲ, 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. 1.25 lakh crores. ಔಟ್ಸ್ಟ್ಯಾಂಡಿಂಗ್ ಲೋನ್ ಇವತ್ತಿಗೂ 25,000 ಕೋಟಿ ರೂಪಾಯಿ. ಯಾವ ಬಡವರಿಗೆ ಸಾಲ ಬ್ಯಾಂಕ್ ಯಾವತ್ತೂ ಕೊಡ್ತಿರ್ಲಿಲ್ವೋ ಅವರಿಗೆ ಧರ್ಮಸ್ಥಳ ಮಧ್ಯೆ ನಿಂತ್ಕೊಂಡು ಹೇಳುತ್ತೆ, ನಾನು ಸಾಲ ಕೊಡಿಸ್ತೀನಿ, ನಾನು ಕೊಡಿಸಿದ ಸಾಲವನ್ನು ನೀವು ಮಂಜುನಾಥನಿಗೆ ವಾಪಸ್ ಕಟ್ಟಿದರೆ ಬ್ಯಾಂಕಿಗೆ ಕೊಡ್ತೀನಿ ಅಂತ ಬ್ಯಾಂಕಿಗೆ ಗ್ಯಾರಂಟಿಯಾಗಿ ಮಧ್ಯ ನಿಂತ್ಕೊಂಡು ಅವರೆಲ್ಲರ ಆಶೋತ್ತರಗಳನ್ನು ಪೂರೈಸಕ್ಕೆ ನಿಂತಿದೆ. ಯಾವನಾದರೂ ಒಬ್ಬ ಮಿಷನರಿ ಅಲ್ಲಿಗೆ ಹೋಗಿ ನಿಮ್ಮ ಮಗನ ಫೀಸನ್ನು ನಾನು ಕಟ್ತೀನಿ ಅಂತಂದರೆ ಆ ಹೆಣ್ಮಗಳು ಹೇಳ್ತಾಳೆ, ಮಂಜುನಾಥ ಇರುವವರೆಗೂ ನೀವು ಯಾರೂ ಬರಬೇಕಾಗಿಲ್ಲ, ಫೀಸ್ ನಾನೇ ಕಟ್ಕೊಳ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳುವ ಸಾಮರ್ಥ್ಯ ಇದೆಯಲ್ಲ. ಮಿತ್ರೇ, ಮಾಡಿರುವಂಥ ಕೆಲಸ ಐ ಕಾಲ್ ಧರ್ಮಸ್ಥಳ ಆಸ್ ಅ ಪ್ಯಾರಲಲ್ ಗವರ್ನಮೆಂಟ್. 70,000 ಜನರಿಗೆ, ಬಿಲೀವ್ ಮೀ, 70,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಪ್ರತಿ ತಿಂಗಳು, ಪ್ರತಿ ವರ್ಷ 50 ಕೋಟಿ ರೂಪಾಯಿ ಅದಕ್ಕೋಸ್ಕರವೇ.
ಸರ್ಕಾರ ಎಷ್ಟು ಟೀಚರ್ಗಳನ್ನ ಅವರು ರಿಕ್ರೂಟ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಇವರು ಮಾತ್ರ ಪ್ರತಿ ವರ್ಷ ಕಳೆದ ವರ್ಷ 1030 ಟೀಚರ್ಗಳನ್ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಧರ್ಮಸ್ಥಳದ ಮೂಲಕ ಅಂತಂದ್ರೆ, ಅವ್ರನ್ನ ಜೈನರು ಅಂತ ಕರೀತಾರಲ್ಲ. ಕಳೆದ 12 ವರ್ಷಗಳಲ್ಲಿ ಧರ್ಮೋತ್ಥಾನ ಟ್ರಸ್ಟ್ನ ಮೂಲಕ ಹೆಚ್ಚು ಕಡಿಮೆ 700 ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸಿರುವಂಥ ಕೀರ್ತಿ ಧರ್ಮಸ್ಥಳಕ್ಕೆ. ಮಿತ್ರ, ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಅ ರಿಪೋರ್ಟ್. 2015ರಿಂದ ಇವತ್ತಿನವರೆಗೂ ಕಳೆದ 10 ವರ್ಷಗಳಲ್ಲಿ 12,000 ದೇವಸ್ಥಾನಗಳಿಗೆ 175 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ಕೊಟ್ಟು ಅಥವಾ ಹಣವಾಗಿ ಕೊಟ್ಟು ದಾನವಾಗಿ ಕೊಟ್ಟು, ಆ ದಾನದ ಮೂಲಕ ಅದರ ಪುನರುಜ್ಜೀವನಕ್ಕೆ ಬೇಕಾಗಿರುವಂಥ, ಅಲ್ಲಿ ಉತ್ಸವಗಳಿಗೆ ಬೇಕಾಗಿರುವಂಥ ಹಣವನ್ನು ನಾವು ಕಟ್ಟಿರುವ ಹುಂಡಿ ಹಣದಲ್ಲಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಾಗಲಾದರೂ ಅನುಮಾನ ಇರುತ್ತೆ, ಆದರೆ ಧರ್ಮಸ್ಥಳದ ಹುಂಡಿಗೆ ಹಣ ಹಾಕಬೇಕಾದಾಗ ಒಂದು ಕ್ಷಣವೂ ಅನುಮಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವೀರೇಂದ್ರ ಹೆಗಡೆ ಅವರು ಮೇಲ್ ಕೂತು ಅದನ್ನು ಚಂದ ಪ್ಲ್ಯಾನ್ ಮಾಡ್ತಾರೆ. ನಿಮಗೆ ಅರ್ಥವಾಗಬಲ್ಲಂಥ ಸಂಗತಿ ಹೇಳ್ತೀನಿ. ನ್ಯಾಚುರೋಪತಿಯನ್ನು ದೇಶದಲ್ಲಿ ಮೊದಲು ಶುರು ಮಾಡಿದ್ದು ವೀರೇಂದ್ರ ಹೆಗಡೆ ಅವರು. ಆ ಕಾಲೇಜುಗಳನ್ನು ಇನ್ನು ದೇಶದಲ್ಲಿ ಶುರುವಾಗಿರಲಿಲ್ಲ. ದೇಶ ಯಾವಾಗ ನ್ಯಾಚುರೋಪತಿ ಕಾಲೇಜ್ ಶುರು ಮಾಡಬೇಕು ಅಂತ ಅಂದ್ಕೊಳ್ತೋ, ಗೈಡ್ಲೈನ್ಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಂದಿದ್ದು ಎಲ್ಲಿಗೆ ಗೊತ್ತಾ? ದೇಶ ಬಂದಿದ್ದು ವೀರೇಂದ್ರ ಹೆಗಡೆ ಅವರ ಬಳಿ. ರೂಡ್ ಸೆಟ್ ಅನ್ನು ವೀರೇಂದ್ರ ಹೆಗಡೆ ಅವರು ಶುರು ಮಾಡಿದ್ರು, ತರುಣರಿಗೆ ಕೆಲಸ ಕೊಡಿಸಬೇಕು ಅಂತ. ಆ ರೂಡ್ ಸೆಟ್ ಶುರು ಮಾಡಿದ್ರು. ಶುರು ಮಾಡಿದ ನಂತರ ಕೇಂದ್ರ ಸರ್ಕಾರ ಯೋಜನೆಯನ್ನು ನೋಡಿ ಹೇಳ್ತು, ವಿ ವಿಲ್ ಕಾಪಿ ದಿಸ್ ಪ್ಲೀಸ್. ಆರ್ ಸೆಟಿ ಅಂತ ಕೇಂದ್ರ ಸರ್ಕಾರ ಶುರು ಮಾಡ್ತು. ಅದಕ್ಕೆ ವೀರೇಂದ್ರ ಹೆಗಡೆ ಅವರದೇ ನೇತೃತ್ವವನ್ನು ವಹಿಸಿಕೊಟ್ಟು ಇಡೀ ದೇಶದಲ್ಲಿ ಚೆನ್ನಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿಕೊಡ್ತೀರಾ ಅಂತ ಕೇಳಿಕೊಳ್ತು. ಈ ರನ್ಸ್ ಅ ಪ್ಯಾರಲಲ್ ಗವರ್ಮೆಂಟ್ ರೀ. ತಡ್ಕೊಳಕ್ಕಾಗ್ತಿಲ್ಲ ಅವ್ರಿಗೆ. ಹೇಗಾದರೂ ಮಾಡಿ ಇದನ್ನು ತಡೆದು ಒಡೆದು ಹಾಕಿಬಿಟ್ರೆ ಮುಗಿದೋಯ್ತು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ನಾವು ನೋಡ್ತಾ ಕೂತ್ವಿ, ನೋಡ್ತಾ ಎಲ್ಲವನ್ನು ಮೈಮರೆತು ಹೋಗ್ಬಿಟ್ಟಿದ್ದೀವಲ್ಲ. ವಾಪಸ್ ಬರಬೇಕಾದಂಥ ಅಗತ್ಯ ಇದೆ. ಇವತ್ತು ನಾವೇನು ವಾಪಸ್ ಬಂದಿದ್ದೀವಲ್ಲ, ನಾವಷ್ಟೇ ಅಲ್ಲ, ಬೇರೆಯವ್ರನ್ನೂ ಕರ್ಕೊಂಡು ಬರಬೇಕು. ಮತ್ತು ನಾವು ನ್ಯಾಯಾಲಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೋರಾಟಕ್ಕೆ ಬಲವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಯಾವ್ಯಾವ ಥರದ ಹೋರಾಟವನ್ನು ಮಾಡಬೇಕೋ, ಧರ್ಮವನ್ನು ಉಳಿಸುವಂಥ ಹೋರಾಟ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಧರ್ಮಸ್ಥಳ ನೆಪ ಮಾತ್ರ, ಆದರೆ ಧರ್ಮಸ್ಥಳವನ್ನು ಮುಂದಿಟ್ಕೊಂಡು ಇನ್ನು ಮುಂದೆ ನಮ್ಮ ದೇವಸ್ಥಾನಗಳು, ಧರ್ಮಕ್ಷೇತ್ರಗಳ, ಧರ್ಮ ಗುರುಗಳ ತಂಟೆಗೆ ಯಾವನೂ ಬರದಂತೆ ಒಂದು ಫುಲ್ ಸ್ಟಾಪನ್ನು ಕರ್ನಾಟಕದಲ್ಲಾದರೂ ಇಡುವಂತಾಗಬೇಕು. ಅದಕ್ಕಿದು ಮಾರ್ಗಸೂಚಿಯಾಗಬೇಕು ಅಂತ ನಾನು ಭಾವಿಸ್ತೀನಿ. ಹಾಗಾಗಲಿ, ನಿಮ್ಮೆಲ್ಲರ ಶಕ್ತಿ ಇದಕ್ಕೆ ವಿನಿಯೋಗವಾಗಲಿ ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.